ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ನ್ಯೂಮರಿಕಲ್ಸ್ ಹೇಗೆ ಅನಿಸ್ತಾ ಇದೆ? ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಎಲ್ಲ ನ್ಯೂಮರಿಕಲ್ಸು ಮುಗಿಸಿದ್ದೀನಿ, ಎಲ್ಲ ಟೈಪು. ಅದೇ ರೀತಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಎಲ್ಲ ನ್ಯೂಮರಿಕಲ್ಸು ಆಲ್ ಟೈಪ್ಸ್ ಅಲ್ಲಿ ಮೇಕ್ ಯು ಸಾಲ್ವ್. ಆ್ಯಂಡ್ ಇಷ್ಟು ಓದ್ಕೊಂಡ್ರೆ ಸಾಕು ಮಕ್ಕಳೇ, ಇದೇ ಟೈಪು ಮೋರಲ್ಲೇ ಸೇಮ್ ಕ್ವಶನ್ ಬರುತ್ತೆ. ಆ್ಯಂಡ್ ಈ ಚಾಪ್ಟರ್ ಆಲ್ರೆಡಿ ಒನ್ ಶಾರ್ಟಲ್ಲಿ ಆಗಿದೆ. ದಯವಿಟ್ಟು ಆ ಒನ್ ಶಾರ್ಟ್ ಲೆಕ್ಚರ್ ಮುಗಿಸ್ಕೊಂಡು ನಂತರ ಈ ಚಾಪ್ಟರ್ ನೋಡಿ, ನಿಮ್ಗೆ ತುಂಬ ಈಸಿ ಅನಿಸುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಕಮಿಂಗ್ ಟು ದ ಫಸ್ಟ್ ಕ್ವಶನ್ ನಾವು. So in a parallel plate capacitor with here between the plates and each plate and area, this question is given from your model paper. ನಾನು ಏನು ಮಾಡ್ತೀನಿ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ ಕಂಡ್ರೋ, ಇದೇ ಕ್ವಶನ್ ಇದೆ, ಇನ್ನೊಂದಿದೆ ಐ ಥಿಂಕ್, ಇನ್ನೊಂದು ಒನ್ ಮೋರ್ ಕ್ವಶನ್. ಆ್ಯಂಡ್ ಸೇಮ್ ಏರಿಯಾಪ್ಪ, ಇಲ್ಲೂ ಏರಿಯಾ ಕೊಟ್ಟಿದ್ದಾರೆ, ಇಲ್ಲೂ ಏರಿಯಾ ಕೊಟ್ಟಿದ್ದಾರೆ, ಆ್ಯಂಡ್ ಏರಿಯಾ ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ 2, ಎವ್ರಿಥಿಂಗ್ ಇಸ್ ಸೇಮ್. ಆಯಿತಾ? ಸೇಮ್ ಕೆಪಾಸಿಟನ್ಸ್ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ನಾನು ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಮಾಡೆಲ್ ಪೇಪರ್ಸ್ ಎಲ್ಲ ನ್ಯೂಮರಿಕಲ್ಸ್ ಆಲ್ರೆಡಿ ಹವ್ ಡನ್. ಐ ಗಿವ್ ದ ವೀಡಿಯೋಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಒನ್ ಶಾರ್ಟ್ ಲೆಕ್ಚರ್ಸು ನಿಮ್ಗೆ ಏನೇನು ಬೇಕೋ ಎಲ್ಲ ನ್ಯೂಮರಿಕಲ್ಸು ನೀವೆಲ್ಲೂ ಹುಡುಕೋಷ್ಟೇ ಬೇಕಾಗಿಲ್ಲ. ಐ ಗಿವ್ ಪ್ರಾಪರ್ಲಿ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಹೋಗಿ ಚೆಕ್ ಮಾಡಿ, ಚೆನ್ನಾಗಿ ಓದಿ, ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ ನನಗೆ ಫಿಸಿಕ್ಸಲ್ಲಿ ಅಷ್ಟೇ. ದಟ್ಸ್ ವಾಟ್ ಐ ವಾಂಟ್. ಅರ್ಥ ಆಯ್ತಾ? ಈ ಕಮಿಂಗ್ ಟು ದ ಫಸ್ಟ್ ಕ್ವಶನ್ ನಾವು. ಸೊ ಈಗ ಈ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಲೆಟ್ಸ್ ಸಾಲ್ವ್ ದಿಸ್ ಕ್ವಶನ್ ಇನ್ ಎ ಪ್ಯಾರಲಲ್ ಪ್ಲೇಟ್. ಇದು ನಾನು ಮಾಡ್ತೀನಿ, ನೀವು ಮಾಡಬೇಕು. ಏನು ವ್ಯಾಲ್ಯೂಸ್ ಚೇಂಜ್ ಅಷ್ಟೇ ಕೊಂಡ್ರು, 4 ಇದೆ, 8 ಇದೆ, 2 ಇದೆ ಅಷ್ಟೇ. ಆಯಿತಾ? ನೆಕ್ಸ್ಟ್ ಆ್ಯಂಡ್ ಕಮಿಂಗ್ ಟು ದ ಕ್ವಶನ್ ನಾವು. ಸೊ ದ ಕ್ವಶನ್ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಅದೇ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ. ಫಸ್ಟ್ ಯಾವತ್ತು ಮಕ್ಕಳೇ ಯು ಟ್ರೈ ಟು ಆಲ್ವೇಸ್ ಗಿವನ್ ವ್ಯಾಲ್ಯೂಸ್. ಗಿವನ್ ಅಂದರೆ ಏನು ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೊ ವಾಟ್ ಈಸ್ ಗಿವನ್ ಇಸ್ ಬೇಸಿಕಲಿ ಏರಿಯಾ 8 ಇಂಟು ನಿಮಗೆ 10⁻³ ಕೊಟ್ಟಿದ್ದಾರೆ. ಆ್ಯಂಡ್ ಡಿಸ್ಟೆನ್ಸ್ ಬಂದು 2 ಇಂಟು 10⁻³ meters. Always write it in SI unit, that's very important. First question ಬಂದು calculate the capacitance. Always write the statement, the capacitance of the capacitor. ಇದು ಏನು ಕೊಟ್ಟರೆ ಅದಕ್ಕೆ ಬರೀರಿ. The capacitance of the capacitor is given by C is equal to A epsilon naught by D. And always formula ಬರೆದು substitute ಮಾಡಬೇಕು. What is the area in this case? The directly given area is 8 into 10⁻³ epsilon naught ಬಂದು 8.85 into 10⁻12 divided by distance 2 into 10⁻³ ಸೊ ಕ್ಯಾನ್ಸಲ್ ಮಾಡಿ, 2 4 8 ಹೋಯಿತು ನೋಡಿ. 10⁻³ 10⁻³ ಪವರ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ, ಅದು ಹೋಯಿತು. 2 ಇಂಟು 2 4s 8, 4 ಇಂಟು 8.85 ಸಿಂಪಲ್. 4 ಇಂಟು 8.85 ಎಷ್ಟು? 4 32.8, 33 34. ಸೊ ವಾಟ್ಸ್ ಆನ್ಸರ್? 4 ಇಂಟು 8.85 ಆ್ಯಂಡ್ ಐ ಥಿಂಕ್ 35.4. ಆನ್ಸರ್ ನಿಮ್ಗೆ ಬಂದು, ಇದರ ಆನ್ಸರ್ ಬಂದು ಕೆಪಾಸಿಟೆನ್ಸ್ ನಿಮಗೆ 35.4 ಇಂಟು 10⁻12 ಇದೆ. ಸೊ 10⁻12, ಸೊ ಇಟ್ ಈಸ್ 35.4 picofarad. ಯಾವತ್ತೇ ನೆನ್ಪಿಟ್ಕೊಳ್ಳಿ, ನಿಮಗೆ ಆನ್ಸರ್ಸ್ ಎಕ್ಸಾಮಲ್ಲಿ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಆನ್ಸರ್ಸ್ ನಿಮಗೆ ಪಿಕೋಫ್ಯಾರಡ್ಡು ಇಲ್ಲ ನ್ಯಾನು ಕಡಿಮೆ ಬರಬೇಕು. ನಿಮಗೇನಾದರೂ ಆನ್ಸರು ಇಂಟು 10⁻4 ಇಂಟು 10⁻3 10⁻2 ಈ ಥರ ಬಂದುಬಿಟ್ರೆ, ಆ 10⁻12 ಈ ಥರ ಬಂದುಬಿಟ್ರೆ ಫ್ಯಾರಡ್ ಕೆಪಾಸಿಟೆನ್ಸು, ಇಟ್ಸ್ ನಾಟ್ ಪಾಸಿಬಲ್. ಯಾಕೆಂದರೆ 1 ಫ್ಯಾರಡ್ ಮಕ್ಕಳೇ, 1 ಫ್ಯಾರಡ್ಗೆ ನಿಮಗೆ ಎಷ್ಟು ದೊಡ್ಡ ಪ್ಲೇಟ್ ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ 30 ಕಿಲೋಮೀಟರ್ ಬೈ 30 ಕಿಲೋಮೀಟರ್ಸ್ ಬೇಕು. ಆಗ ನಿಮಗೆ 1 ಫ್ಯಾರಡ್ ಬರುತ್ತೆ. ನೀವೇನು ನೋಡ್ತೀರಲ್ಲ ಕೆಪಾಸಿಟರ್ಸ್ ಫ್ಯಾನಲ್ಲಿ, ನಾನು ಒನ್ ಶಾರ್ಟ್ ಲೆಕ್ಚರ್ ಹೇಳಿದೆ ನಿಮಗೆ, ಈವನ್ ಐ ಶೋ ದ ಕೆಪಾಸಿಟರ್ಸ್ ಅಂಡ್ ಆಲ್. ಸೊ ಅದೇನು ನೋಡ್ತೀರಲ್ವ ನೀವು, ಅದು ಫುಲ್ ನ್ಯಾನೋ, ಏನೋ ಪೀಕೋ, ಮೈಕ್ರೋ ಆ ಥರ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ನೆವರ್ ಗೆಟ್ ದ ಆನ್ಸರ್ ಲೈಕ್ ಪವರ್ಸ್. ಮಿಸ್ಟೇಕ್ ಮಾಡ್ತಾರೆ ಪವರ್ಸಲ್ಲಿ, ಪವರ್ಸ್ ಮಿಸ್ಟೇಕ್ ಮಾಡಿಬಿಟ್ರು ಆಮೇಲೆ ಯಾವುದೋ ಆನ್ಸರ್ ಬರ್ದಿರುತ್ತೆ. ದಯವಿಟ್ಟು ಹ್ಯಾವ್ ಸಮ್ ಕಾಮನ್ ಸೆನ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ಕ್ವಶನ್ ನಂಬರ್ ಎ ಆಯಿತು. ಕ್ವಶನ್ ನಂಬರ್ ಬಿ ಏನು ಕೇಳ್ತಾ ಇದ್ದಾರೆ ಅವರೀಗ. ಸೊ ಕ್ಯಾಲ್ಕುಲೇಟ್ ದ, ಇಫ್ ದಿಸ್ ಕೆಪಾಸಿಟರ್ ಕನೆಕ್ಟೆಡ್ ಟು 50 volts ಸಪ್ಲೈ, ವಾಟ್ ಈಸ್ ದ ಚಾರ್ಜ್ ಆನ್ ದಿಸ್? ದ ಚಾರ್ಜ್ ಆನ್ ದ ಈಚ್ ಪ್ಲೇಟ್, ಅದೇ ಕೊಟ್ಟರೆ ಅವ್ರ ಕ್ವಶನ್ನೇ ಅದೇ ಬರೀರಿ. ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಇಸ್ ಗಿವನ್ ಬೈ. So what is the question is given, and C is equal to, we have Q by V and Q is equal to CV. So we have everything now. 35.4 into 10⁻12 into voltage ಬಂದು ನನಗೆ ಎಷ್ಟಿದೆ 50 ಅವರೇ ಕೊಟ್ಟಿದ್ದಾರೆ 50. ಸೊ 35.4 into 50 5 3 15 something 170 ಸೊ 35.4 into 50 177. ಸೊ 1770 ಇಂಟು ನಿಮಗೆ 10⁻12 ಬರುತ್ತೆ 50 ಮಲ್ಟಿಪ್ಲೈ ಮಾಡಿದಾಗ. ಆ್ಯಂಡ್ ಡೆಸಿಮಲ್ ತುಂಬ ಇಂಪಾರ್ಟೆಂಟ್. ಮಕ್ಕಳು ನಾನು ಕೇಳ್ತೇವೆ, ಸರ್ ನೀವು ಡೆಸಿಮಲ್ಸ್ ಎಲ್ಲ ಫಾಸ್ಟಾಗಿ ಟಕ ಮಾಡ್ಕೊಂಡು ಹೋಗ್ತೀರಾ ಅಂದ್ಬಿಟ್ಟು. ಪ್ರಾಬ್ಲಮ್ ಇಲ್ಲ, ನಾನು ನಿಧಾನಕ್ಕೆ ಹೇಳ್ಕೊಡ್ತೀನಿ ನಿಮಗೆ. ಅರ್ಥ ಆಯಿತಾ? ಸೊ ಯಾರಿಗೆ ಅರ್ಥ ಆಗಿದೆ ನೀವೇನು ಮಾಡ್ತಾ ಗೊತ್ತಾ, ಜಸ್ಟ್ ಫಾಸ್ಟಾಗಿ ಹೋಗ್ರು ನೀವು. ಯಾರಿಗೆ ಅರ್ಥ ಆಗಿಲ್ಲೋ ಕೇಳಿಸ್ಕೊಳ್ಳಿ ನಿಧಾನಕ್ಕೆ. ಆಯಿತಾ? 1770 ನಂಗೆ ಚಿಕ್ಕ ಮಕ್ಕಳು ಹೇಳ್ಕೊಡೋ ಅನ್ಸುತ್ತಿದ್ದು. ಓಕೆ, ಸೊ ಇದನ್ನು ಬೇಕಾದರೆ ವಿ ಕ್ಯಾನ್ ರೈಟ್ 1.7 ಇಂಟು 10⁻3.
ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳು, ಡೆಸಿಮಲ್ ಇಲ್ಲಿರುತ್ತೆ. ಡೆಸಿಮಲ್ ಈ ಕಡೆ ಶಿಫ್ಟ್ ಮಾಡಿದ್ರೆ ಪಾಸಿಟಿವ್, ಈ ಕಡೆ ಶಿಫ್ಟ್ ಮಾಡಿದ್ರೆ ನೆಗೆಟಿವ್. ಇಲ್ಲಿ ನೆಗೆಟಿವ್ ಪವರ್ ಬರುತ್ತೆ, ಸಿಂಪಲ್ ಆಗಿ ಅಷ್ಟೇ, ಇನ್ನೇನಿಲ್ಲ. ಈ ಕಡೆ ಶಿಫ್ಟ್ ಮಾಡಿ 1 2 3 ಡೆಸಿಮಲ್ ಶಿಫ್ಟ್ ಮಾಡೀನಿ. ಸೊ ನಂಗೆ 1.7 ಇಲ್ಲಿ ಬರ್ತಾರೆ ಡೆಸಿಮಲ್ಲು ಇಂಟು 10⁻³ ಬರುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಆಲ್ಸೋ ಕ್ಯಾನ್ ರಿಟರ್ನ್ ಆಸ್, ಇನ್ ಕೇಸ್ ಇಫ್ ಯು ವಾಂಟ್ ಯು ಕ್ಯಾನ್ ಲೀವ್ ಹಿಯರ್ ಓನ್ಲಿ ಕೂಲಮ್ಸ್. ಇದು ಪಿಕೋ ಕೂಲಮ್ಸ್ ಆಗಿಬಿಡುತ್ತೆ. ಬಟ್ ನಿಮ್ಗೆ ಏನು ಬೇಡ ಅಂತ ಹೇಳಿದ್ರೆ ನಿಮಗೆ 1.77 ಇಂಟು 10 ನಿಮಗೆ ಆಲ್ರೆಡಿ ಒಂದು 3 ಇರುತ್ತೆ ಆ್ಯಂಡ್ 10⁻⁻12 ಇರುತ್ತೆ. ನಿಮಗೆ 1.77 -12 + 3 9 ನಿಮಗೆ ಇದು ನಿಮಗೆ ನ್ಯಾನೋ ಕೂಲಮ್ಸ್ ಬರುತ್ತೆ. 1.77 ನ್ಯಾನೋ ಕೂಲಮ್. ಅರ್ಥ ಆಯ್ತೇನ್ರೋ? ದಟ್ಸ್ ಇಟ್. ಏನು ಕ್ವಶನ್ ಅಪ್ಪ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ? ಅದೇ ಎಲ್ಲ ಕೇಳಿದ್ದಾರೆ. ಒಂದು ಎಕ್ಸ್ಟ್ರಾ ಕ್ವಶನ್ ಕೇಳ್ತಿದ್ದಾರೆ, ಎನರ್ಜಿ ಸ್ಟೋರ್ಡ್ ಎಷ್ಟಿದೆ ಅಂತ ಕೇಳ್ತಾರೆ. ಎನರ್ಜಿ, ಇದಕ್ಕೆ ಎನರ್ಜಿ ಕೇಳಿಲ್ಲ ಅವರು, ನಾನು ಎನರ್ಜಿನೂ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ. ಎನರ್ಜಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಸೊ ವಾಟ್ ಈಸ್ ಎನರ್ಜಿ? ಎನರ್ಜಿ ಸ್ಟೋರ್ಡ್ ಇನ್ ದಿಸ್ ಫಾರ್ಮುಲಾ, ಎನರ್ಜಿ ಇಸ್ ½ CV². ಸೊ ಫಾರ್ಮುಲಾ ಬಂದು ½ ಇಂಟು ಸಿ ಎಷ್ಟು, ಸಿ ವ್ಯಾಲ್ಯೂ ಎಷ್ಟು, 35.4 picofarad minus 12 into V², 50 square half into, because ನೀವು 35.4 ಡಿವೈಡ್ ಮಾಡ್ಕೊಳ್ಳಿ ಬೇಕಾದರೆ. ಸೊ 35.4 ಇಂಟು 10⁻⁻12, 5 25 ಇಂಟು ನೋಡಿ ಇಲ್ಲಿ 10 ಇದೆ, 5 ಮಾತ್ರ, 10⁻2 ದಟ್ ಈಸ್ 10⁻2 ಬರುತ್ತೆ ನಿಮಗೆ. ಸೊ 2 ಇಂಟು 12.5 ಸೊ 12.5 ಇಂಟು 6, ಇದನ್ನು ಬೇಕಾದರೂ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಯಾವ್ದು ಬೇಕಾದರೂ ಕ್ಯಾನ್ಸಲ್ ಮಾಡಿ ನೀವು, ಆಯಿತಾ? 442 ನಿಮ್ಗೆ ಆನ್ಸರ್ ಬರುತ್ತೆ. 442.5 ಇಂಟು 10 ನೋಡ್ರೋ -12 + 2 10. ಅರ್ಥ ಆಯ್ತಾ? ಈಗ ಡೆಸಿಮಲ್ ಪಾಯಿಂಟ್ಸ್ ನಾನೇನಾದರೂ ಯಾವ ಕಡೆ ಶಿಫ್ಟ್ ಮಾಡ್ತೀನಿ? -10 ಇದು. ಓಕೆ, ಡೆಸಿಮಲ್ ಪಾಯಿಂಟು ಈ ಕಡೆ ಶಿಫ್ಟ್ ಮಾಡ್ತೀನಿ. ಪವರ್ 2 ಡಿಜಿಟು 10⁻2 ಎಕ್ಸ್ಟ್ರಾ ಬರುತ್ತೆ. 4.42 ಇಂಟು, ಯು ಕ್ಯಾನ್ ಲೀವ್ ಇಯರ್ ಓನ್ಲಿ ಮಕ್ಕಳು, ನಾಟ್ ರಿಕ್ವೈರ್ಡ್ ಬಿಡಿ. ಇಲ್ಲಿ ಓಕೆ ಅಂದ್ರಲ್ಲಿ ಬರೀಬೇಕಂತ ಹೇಳಿದ್ರೆ 4.425 ಇಂಟು 10⁻2 10⁻−10 and this becomes 4.425 into 10⁻−8. ಅರ್ಥ ಏನಪ್ಪ ಪವರ್ಸು? ಕಮೆಂಟ್ಸ್ ಮಾಡ್ತಾರೆ ಸರ್, ನೀವು ಪವರ್ಸ್ ಎಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ಸರ್ ನೀವು ಅಂತ. ಓಕೆ, ದಿಸ್ ಆಗುತ್ತೆ. ಸೇಮ್ ಕ್ವಶನ್ ನೀವೇ ಸಾಲ್ವ್ ಮಾಡಿ, ನಾನು ಆಲ್ರೆಡಿ ನಾನು ಸಾಲ್ವ್ ಮಾಡಿ ಮಾಡೆಲ್ ಪೇಪರ್ ನ್ಯೂಮರಿಕಲ್ಸಲ್ಲಿ ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ದಯವಿಟ್ಟು ಚೆಕ್ ಮಾಡಿ. ಅರ್ಥ ಆಯ್ತಾ? ಕ್ಯಾನ್ ಯು ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ ಮಕ್ಕಳೇ? ಸೊ ನೆಕ್ಸ್ಟ್ ಕ್ವಶನ್ ಇಸ್ ದಟ್ ಎ ಸರ್ಕ್ಯುಲರ್ ಪ್ಲೇಟ್ ಆಫ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ and radius of each plate is 5 centimeters and they are separated by distance of 2 mm. Calculate the capacitance. ಎಲ್ಲ ಕೊಟ್ಟಿದ್ದಾರೆ ಮಕ್ಕಳು. ಇಲ್ಲಿ ಏನು ಗೊತ್ತಾ? C is equal to A epsilon by D. Only thing is they have not given the area. So area ಬಂದ್ಬಿಟ್ಟು, so area ಬಂದು ನಿಮಗೆ how are we going to find the area? Area is equal to pi r square. Simple pi r square because circular plates and our r ಕೊಟ್ಟಿದ್ದಾರೆ ಮಕ್ಕಳು. It's very given. R is given for you. So just substitute R value. R is not just like this. You write 5 into 10⁻⁻2 ಬರ್ಕೊಬೇಕು ಸೆಂಟಿಮೀಟರ್ಸ್ಗೆ. ಅದಾದಮೇಲೆ ಎಲ್ಲ ಇದೆ. 2 into 10⁻−3 mm. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಏರಿಯಾ ಕ್ಯಾಲ್ಕುಲೇಟ್ ಮಾಡಿ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಡಿ ಮಾಡಿ. ದಯವಿಟ್ಟು ಇದು ನೀವೇ ಮಾಡಬೇಕು. ವಿಡಿಯೋ ಪಾಸ್ ಮಾಡಿ ನೀವೇ ಇದನ್ನು ಮಾಡಬೇಕು. ಯು ಶುಡ್ ಡೂ ಇಟ್. ಅರ್ಥ ಆಯ್ತಾ? ಆ್ಯಂಡ್ ಡು ನಾಟ್ ವರಿ, ಸೊಲ್ಯೂಷನ್ ನಾನು ಕೊಟ್ಟಿದ್ದೀನಿ ಇಲ್ಲ ಆಲ್ರೆಡಿ. ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಸೊಲ್ಯೂಷನ್ ನೋಡೋದಲ್ಲ ಅಲ್ಲಿ, ಆಯಿತಾ? ಇದನ್ನು ನೋಡ್ಬೇಕು, ಫಸ್ಟ್ ನೀವು ಟ್ರೈ ಮಾಡಬೇಕು. ಆಗ ಪವರ್ಸಲ್ಲಿ ನೋಡಿಕೊಂಡು ಇಲ್ಲಿ ಏನು ಮಾಡಿ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಗೆಟ್ ದ ಆನ್ಸರ್ ಲೈಕ್ ದಿಸ್. ನೆಕ್ಸ್ಟ್, a network of the 4 microfarad capacitors are connected to a 300 volt supply. The figure equivalent capacitance of a network. Equivalent capacitance ಕೇಳ್ತಾ ಇದ್ದಾರೆ ಮಕ್ಕಳೇ. ಇದು 9, ಇದು 9, ಇದು 9, ಇದು 3 ಸೀರೀಸಲ್ಲಿ ಇದೆ. ಸೊ ಸೀರೀಸಲ್ಲಿ if n capacitors are in series, the answer is 9/3. Answer is 3 and there is 1 9 here. 9 ಎರಡಿಗೆ parallel ಇದೆ. 9 + 3 is 9/3 is 12. So 9/3, 9 into 9, 9, they are all in series ಅಲ್ವಾ? ಸೀರೀಸ್ ಅಂತ ಹೇಳಿದ್ರೆ 1/9 1/9 ಬರುತ್ತೆ. 9/n 3, 9 + 3 12. ನನಗೆ 12 ಟೋಟಲ್ ಕೆಪಾಸಿಟನ್ಸ್ ನನಗೆ 12 ಮೈಕ್ರೋಫ್ಯಾರಡ್ ಬರುತ್ತೆ. ಈಕ್ವಲೆಂಟ್ ಕೆಪಾಸಿಟನ್ಸ್ ದೇರ್ ಆಸ್ಕಿಂಗ್ ವಾಟ್ ಈಸ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ದಟ್ಸ್ ಅಗೇನ್ ವೆರಿ ಈಸಿ ಮಕ್ಕಳೇ. ಸೊ 300 ವೋಲ್ಟ್ಸ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ 300 ಬರುತ್ತೆ, 4 3 27, ನಿಮ್ಗೆ 2700 ಬರುತ್ತೆ. ಐ ಥಿಂಕ್ ದ್ಯಾಟ್ ವಿಲ್ ಬಿ 3 into 3 I think 900 something ಏನೋ ಬರುತ್ತೆ. 900 ಕೂಲಮ್ಸ್ ಏನೋ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್. ವಿಲ್ ಡೂ ಇಟ್. ಅದು ಫಾಸ್ಟಾಗಿ ಮಾಡೋದು ಸಪ್ರೇಟು. ನೋಡಿ, ಎಕ್ಸಾಮಲ್ಲಿ ಕೊಟ್ಟಾಗ ನಾವೇನು ಬರಬೇಕಂತ ಹೇಳಿದ್ರೆ, ಐ ವಿಲ್ ಟೇಕ್ ದಿಸ್ ಆ್ಯಸ್ C1, C2, C3 ಆ್ಯಂಡ್ ದಿಸ್ ಈಸ್ C4. ಯು ಕ್ಯಾನ್ ಆಲ್ಸೋ ಜಾಟ್ ಇಸ್ ದ ಸೇಮ್ ಡಯಾಗ್ರಾಮ್. ಈ ಥರ ಡಯಾಗ್ರಾಮ್ ಬರ್ಬಿಟ್ರೆ ನೀವು ಇದೇ ಡಯಾಗ್ರಾಮ್ನ ನಿಮಗೆ ನೋಡಿ ನಿಮಗೆ ಸೀರೀಸ್ ಅಂದರೆ ಈ ಲೈನಲ್ಲೇ ಹಿಂಗೆ ಇರಬೇಕು. ಸೊ ಇಟ್ ಕ್ಯಾನ್ ಬಿ ಇನ್ ಅದರ್ ವೇ ಆಲ್ಸೋ ಮಕ್ಕಳೇ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವಿಚಿತ್ರವಾಗಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸಮ್ ಕ್ವಶನ್ ಈ ಥರ ಬಂದು, ಇಲ್ಲಿಂದ ಬಂದು, ಈ ಥರ ಬಂದು, ಇಲ್ಲಿಂದ ಬಂದು, ಸಮಥಿಂಗ್ ಆಲ್ ದೇ ಲಾಸ್ಕ್ ಯು. ಆ್ಯಂಡ್ ದೇರ್ ಆರ್ ಸಮ್ ವೆರಿ ಗುಡ್ ಕ್ವಶನ್ಸ್. ನಾನು ಅದನ್ನು ಆಮೇಲೆ ಹೇಳ್ತೀನಿ ಬಿಡಿ ನಿಮಗೆ. ಸೊ ಇಲ್ಲಿ ಬಿಡಿ, ಇಲ್ಲಿ ಬನ್ನಿ, ಬೋರ್ಡ್ ಎಕ್ಸಾಮಲ್ಲಿ ಕೇಳೋದಿಲ್ಲ ಅದನ್ನ. ಸೊ ಇದು ಸೀರೀಸ್ ನೋಡಿ, ಸೇಮ್ ಸೀರೀಸ್, ಸೇಮ್ ವೈರ್ ಅಪ್ಪ. ಇದು ವೈರ್ ಹೋಗ್ಕೊಂಡ್ರು, ಇದು ವೈರ್ ಹಿಂಗೆ ಹೇಳಿದ್ರೆ
ಸೀರೀಸ್ ಆಗುತ್ತೆ ಅಷ್ಟೇ ಇದು ಆಯಿತಾ. ಸೊ ಕ್ಯಾನ್ ಐ ಟೇಕ್ ದಿಸ್ ಆಸ್ C1 and C2 and C3 and this is C4 and this is connected to a potential of 300 volts. ನೋಡಿ ವೆರಿ ಈಸಿ, ನಾವು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅವರು, ಸೊ ಆಸ್ಕಿಂಗ್ 300 volts ಅಲ್ವಾ. ಸೊ 300 volts ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಇಟ್ ಇಸ್ ಅ ಪ್ಯಾರಲಲ್, ಇವೆರಡೂ ಪ್ಯಾರಲಲ್ ಇದೆ. ಸೊ 300 volts ಇಲ್ಲೂ 300 volts ಬರುತ್ತೆ, ಈ ಮೂರಕ್ಕೂ ಸೇಮ್ 300 volts ಬರುತ್ತೆ, ಮೂರು ಕಂಬೈನ್ಡ್ ಆಗಿ. ಸಿನ್ಸ್ ಆಲ್ ಆರ್ ಈಕ್ವಲ್ ಇಟ್ ವಿಲ್ ಬಿಕಮ್ ಆ್ಯಕ್ಚುಲಿ 100 ಆ್ಯಕ್ಚುಲಿ ಇನ್ ಕೇಸ್ ಇಫ್ ದ ಬಿಕಾಸ್ ಅದು ಈಕ್ವಲ್ ಆಗಿರುತ್ತೆ. ಬಟ್ ಅವೇನು ಕೇಳ್ತಾ ಇಲ್ಲ ಅವರು, ಅದನ್ನು ಹೇಳೋದಿಲ್ಲ ನಿಮಗೆ. ಸೊ ವಾಟ್ ಐಮ್ ಸೇಯಿಂಗ್ ಇಸ್, ಸೊ ಫಸ್ಟ್ ಕ್ವಶನ್ ಏನು ಕೇಳ್ತಿದ್ದಾರೆ ಅವ್ರ ಎಕ್ಸಾಮಲ್ಲಿ, ಡಿಟರ್ಮೈನ್ ಈಕ್ವಲೆಂಟ್ ಕೆಪಾಸಿಟಿ. ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ಯಾನ್ ವಿ ಟೇಕ್ ದಿಸ್ 3R ಇನ್ ಸೀರೀಸ್. ಸೊ ವಿ ಕ್ಯಾನ್ ಸೇ C1 ಸ್ಟೇಟ್ಮೆಂಟ್ ಬರ್ವಿ ಎಕ್ಸಾಮಲ್ಲಿ ನೀವು, C1 C2 ಆ್ಯಂಡ್ C3 ಆರ್ ಇನ್ ಸೀರೀಸ್. ದೇರ್ಫೋರ್ ದ ಸೀರೀಸ್ ನಾವು CS ಅಂತ ಹೋಗೋಣ, CS ಸೀರೀಸ್ ಕೆಪಾಸಿಟೆನ್ಸ್. ಸೊ ಈಗ ನೋಡಿ ನೆನ್ಪಿಟ್ಕೊಳ್ಳಿ, ನೋಡ್ರಪ್ಪ ರೆಸಿಸ್ಟೆನ್ಸ್ ಬಂದುಬಿಟ್ಟು ಎನರ್ಜಿ ಡಿಸಿಪೇಟ್ ಮಾಡುತ್ತೆ, ಎನರ್ಜಿ ಬಿಡುತ್ತೆ ಆ್ಯಕ್ಚುಲಿ. ಅದು ರೆಸಿಸ್ಟೆನ್ಸ್ ಅಂದರೆ ಬಲ್ಬು ಫ್ಯಾನು ಅದು ಇದು ಎನರ್ಜಿ ಡಿಸಿಪೇಟ್ ಮಾಡುತ್ತೆ, ಇದು ಎನರ್ಜಿ ತೊಗೊಂಡು ಕನ್ಸ್ಯೂಮ್ ಮಾಡುತ್ತೆ. ಬಟ್ ಇದು ಸ್ಟೋರ್ ಮಾಡುತ್ತೆ ಎನರ್ಜಿನ. ಸೊ ಉಲ್ಟಾ ಫಾರ್ಮುಲಾ ಉಲ್ಟಾ, ರೆಸಿಸ್ಟೆನ್ಸಲ್ಲಿ ನೀವು R1 + R2 + R3 ಮಾಡ್ತೀರಾ, ಇಲ್ಲಿ 1/C1 + 1/C2 + 1/3 ಎರಡು ಉಲ್ಟಾ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಇಲ್ಲಿ ನಮಗೇನಾಗುತ್ತೆ, ಸೊ 1/CS = 1/C1 + 1/C2 + 1/C3 ಬರುತ್ತೆ. ಸಿನ್ಸ್ ದೇ ಆರ್ ಆಲ್ ಈಕ್ವಲ್ ಆ್ಯಕ್ಚುಲಿ, ಡೈರೆಕ್ಟ್ ಆ್ಯಂಡ್ ಡಿವೈಡ್ ಬೈ n ಮಾಡ್ಬೋದು, ಇಟ್ಸ್ ಓಕೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕರೆಕ್ಟಾಗಿ ಬರೀರಿ. ಓಕೆ, 1 / ಈಚ್ ಮೈಕ್ರೋಫ್ಯಾರಡ್ 9 1/9 + 1/9 + 1/9 ಆನ್ಸರ್ ನಿಮಗೆ 3/9 ಬರುತ್ತೆ. ಸೊ ದ ಸೀರೀಸ್ ಕೆಪಾಸಿಟೆನ್ಸ್ ದಟ್ ಈಸ್ CS ದಟ್ ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆದಾಗ ನಮಗೆ 9/3 ದಟ್ ಈಸ್ 3 × 9 ನಮಗೆ 3 ಮೈಕ್ರೋಫ್ಯಾರಡ್ ಬರುತ್ತೆ. ಇದು ನಂದು ಸೀರೀಸ್ ಆಯಿತಾ. ಅದಾದಮೇಲೆ ಈಕ್ವಲೆಂಟ್ ಕೆಪಾಸಿಟೆನ್ಸ್ ದರ್ ಆಸ್ಕಿಂಗ್ ಇಸ್, ಆರ್ ದೇ ಆಸ್ಕಿಂಗ್ ಈಕ್ವಲೆಂಟ್ ಅಲ್ವಾ. The equivalent capacitance of the network is given by, so write the statement, the equivalent capacitance of the network, that is C equivalent, will be equal to C4 plus the C series. The C4 ಎಷ್ಟಿದೆ ಬೇಸಿಕಲಿ ನನಗೆ, ಫೋರ್ತ್ ಬಂದುಬಿಟ್ಟು ನನಗೆ ಎಷ್ಟಿದೆ ಆನ್ಸರ್ ಇಲ್ಲಿ, 4 C4 9 ಅಲ್ವಾ, 9 microfarad. 9 microfarad plus the series we got 3 microfarad. The exact capacitance of this is 12 microfarad. Very simple, 12 microfarad is the total capacitance. And they are asking next is, ಇದು A, sorry, A, ಇದು B. Now B ಕೇಳ್ತಾ ಇದ್ದಾರೆ ಅವರು, what is the B they are asking is, B ಅಲ್ಲಿ ಕೇಳ್ತಾ ಇದ್ದಾರೆ charge on each capacitor. So how do you going to find charge on each capacitor? C is equal to Q/V ಅಲ್ವಾ, Q is equal to CV. So ಈಗ for example if you want to find charge on Q4, that is whatever that C4 into the voltage across this, voltage is already 300 here. So 300 into ನಿಮಗೆ 300 into C4 ಎಷ್ಟು 9 ಅಲ್ವಾ, 3 × 9 27 ಚೇಂಜ್ ಬರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಸೇಮ್ ಥಿಂಗ್. ಸೊ ಇಫ್ ಯು ವಾಂಟ್ ಟು ಫೈಂಡ್ ಹಿಯರ್ ದ Q1, ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೀರೀಸ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಯು ಗೆಟ್ ಸಮ್ Q, ಈ Q ಸ್ಪ್ಲಿಟ್ ಆಗುತ್ತೆ ಮಕ್ಕಳೇ. ಸೊ Q ಕರೆಂಟ್, ಫ್ಲೋ ಆಫ್ ಕರೆಂಟ್, ಇದು Q1 ಅನ್ನು ಸ್ಪ್ಲಿಟ್ ಆಗುತ್ತೆ, ಇಲ್ಲಿ Q2 ಅಂತ ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ Q1 is same for all the three. You can say, what you can write a statement that the charge is same across C1, C2, C3. Charge, okay, ಏನಾಗುತ್ತೆ ಅಂತ ಹೇಳಿದ್ರೆ ಈಗ the charge is same, the charge is same on C1, C2, C3 as they are in series. ಅಷ್ಟು ಬರೆದ್ರೆ ಸಾಕು ನಮಗೆ. ಆ್ಯಂಡ್ ಯಾವುದೋ ಒಂದು ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಸಾಕು ಆ್ಯಕ್ಚುಲಿ. ಸೊ ವಾಟ್ ಇಸ್ ದ ಚಾರ್ಜ್ ಆನ್ ಯಾವುದೋ ಒಂದು ಕೆಪಾಸಿಟೆನ್ಸ್ ತೊಗೊಂಡ್ರೆ ನಾವು ಬೇಸಿಕಲಿ. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು 300 ಇರುತ್ತೆ, ಅಲ್ಲೂ 300 ವೋಲ್ಟ್ ಅಲ್ವಾ. ಸೊ C is equal to Q/V, C is equal to Q is equal to C into V. ಸೊ ವಾಟ್ಸ್ ದ ಕೆಪಾಸಿಟೆನ್ಸ್ ಆಫ್ ದ್ಯಾಟ್, ಯಾವುದಾದ್ರೂ ಒಂದು ಕೆಪಾಸಿಟೆನ್ಸ್ ಬಂದುಬಿಟ್ಟು Q1 into C ಅಲ್ವಾ. ಟೋಟಲ್ ನಮಗೆ 100 ಇರುತ್ತೆ ಬೇಸಿಕಲಿ ಅಲ್ಲಿ. ಇಟ್ ಈಸ್ ಸೇಮ್. ಸೊ ವಾಟ್ ಈಸ್ ದಿಸ್, ಇದನ್ನು ನಾವು ಮೂರು ಕಂಬೈನ್ ಮಾಡಿದಾಗ ಏನಾಗುತ್ತೆ ನಮಗೆ Q1 ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಇಟ್ ವಿಲ್ ಬಿ ಟೋಟಲ್ ವಿ ಗಾಟ್ 3 ಮೈಕ್ರೋಫ್ಯಾರಡ್ ಅಲ್ವಾ. ಸೊ ದ Q1 ವಿಲ್ ಬಿ ಬೇಸಿಕಲಿ, ಸೊ Q1 ವಿಲ್ ಬಿ ಟೋಟಲ್ ಕೆಪಾಸಿಟೆನ್ಸ್ ದಟ್ ಈಸ್ 3 ಮೈಕ್ರೋಫ್ಯಾರಡ್. C is equal to Q is equal to C into V, that is Q is equal to C into V, and 3 microfarad, 3 into 10 power minus 6 into voltage is basically ನನಗೆ ಅಲ್ಲಿ. ಸೊ 300 volts, same 300 volt is going there. The answer ಬಂದು 3 3s are 9, 900 into 10 power minus 6 ನಿಮಗೆ ಕೂಲಮ್ಸ್ ಇರುತ್ತೆ. ದಟ್ಸ್ 900 ಮೈಕ್ರೋ ಕೂಲಮ್ಸ್. ಅರ್ಥ ಆಯ್ತಾ? ಇದು ಸೇಮ್ ಇರುತ್ತೆ ಎಲ್ಲದಕ್ಕೂ. Q1 is ಸೇಮ್.
ಸೊ Q1 is ಸೇಮ್ ಫಾರ್ ಎವ್ರಿಥಿಂಗ್. ಅರ್ಥ ಆಯ್ತಾ? ಇಲ್ಲ ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ ಅಲ್ಲಪ್ಪ. ಸೊ 9 ಮೈಕ್ರೋ ಕಾಲಮ್ಸ್ ನೋಡಿ, ಇಂಡಿವಿಜುವಲ್ ಮಾಡೋಂಗಿದ್ರೆ ನೀವು ಸೇಮ್ ಆನ್ಸರ್ ಬರೋದೇ C1 ಎಷ್ಟು ಬೇಸಿಕಲಿ ಸಪೋಸ್ C1 ಈಸ್ ಈಕ್ವಲ್ ಟು ನನಗೆ ಅದರದ್ದು ವೋಲ್ಟೇಜು C1 ಈಸ್ ಈಕ್ವಲ್ ಟು V1 ಇಂಟು ದ ವಾಟ್ ಇಸ್ ದಿಸ್ Q ಆಗಬೇಕಲ್ಲ ನನಗೆ, ಸಾರಿ. ಸೊ ದ Q ವಾಟ್ ಎವರ್ ದಿಸ್ Q ಫ್ಲೋಯಿಂಗ್ ಹಿಯರ್ ಯೂಸಿಂಗ್ ಎನಿ ಕೆಪಾಸಿಟನ್ಸ್ ಕ್ಯಾನ್ ಕ್ಯಾಲ್ಕುಲೇಟ್. Q ಏನಾಗುತ್ತೆ C1 ಇದ್ರದ್ದು C1 ಅದರದ್ದು ವೋಲ್ಟೇಜು. ಸೊ C1 ಎಷ್ಟು ಬೇಸಿಕಲಿ C1 ಬಂದು 9 ಮೈಕ್ರೋ ಫ್ಯಾರಡ್ ಇರುತ್ತೆ. ವೋಲ್ಟೇಜ್ ಎಷ್ಟು ಬೇಸಿಕಲಿ 100 ಇರುತ್ತೆ. ಸೊ 100 ಇಂಟು 9 ಇಟ್ ಈಸ್ 900 ಮೈಕ್ರೋ ಫ್ಯಾರಡ್. ಎನಿವೇ ಇಫ್ ಯು ಡೂ ಮೈಕ್ರೋ ಕೂಲಮ್ಸ್, ಎನಿವೇ ಯು ಡೂ ಇಸ್ ಗೆಟ್ ಸೇಮ್ ಆನ್ಸರ್. ಅರ್ಥ ಆಯ್ತಾ? ಇಲ್ಲಿ ವೋಲ್ಟೇಜ್ ನೋಡಿ ನೆನ್ಪಿಟ್ಕೊಳ್ಳಿ, ಪ್ಯಾರಲಲ್ಲಿ ವೋಲ್ಟೇಜ್ ಸ್ಪ್ಲಿಟ್ ಆಗುತ್ತೆ. ವೋಲ್ಟೇಜ್ ಸ್ಪ್ಲಿಟ್ಸ್ ಇನ್ ದ ರೇಷಿಯೋ ಆಫ್ ದ ರೆಸಿಸ್ಟೆನ್ಸಸ್. ಆ ಥರ ಒಂದು ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದೆ, ನಾಟ್ ರಿಕ್ವೈರ್ಡ್ ಇಯರ್, ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟು. ಇದು ವೋಲ್ಟೇಜ್ ಸ್ಪ್ಲಿಟ್ ಆಗ್ತಾ ಇದೆ, ವೋಲ್ಟೇಜ್ ಸ್ಪ್ಲಿಟ್ ಆಗ್ತದೆ. ಇಲ್ಲಿ 3 ಕೆಪಾಸಿಟನ್ಸ್ ಸೇಮ್ ಇರೋದ್ರಿಂದ ವೋಲ್ಟೇಜ್ ಈಕ್ವಲ್ ಸ್ಪ್ಲಿಟ್ ಆಗುತ್ತೆ. ಸರ್ ವಾಟ್ ಇಫ್ ಇಟ್ ಈಸ್ ನಾಟ್ ಸೇಮ್ ಸರ್, ಇಲ್ಲಿ 2 ಮೈಕ್ರೋಫ್ಯಾರಡು, ಇಲ್ಲಿ 4 ಮೈಕ್ರೋಫ್ಯಾರಡು, 6 ಮೈಕ್ರೋಫ್ಯಾರಡು, ದಟ್ ಆಲ್ಸೋ ಯು ಕ್ಯಾನ್ ಡೂ ಇನ್ ದ ಎಕ್ಸಾಮಲ್ಲಿ. ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ವಿ ಕ್ಯಾನ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ವೋಲ್ಟೇಜ್ ಸ್ಪ್ಲಿಟ್ಸ್ ಇನ್ ದ ರೆಸಿಪ್ರೋಕಲ್ ರೇಷಿಯೋ ಆಫ್ ಕೆಪಾಸಿಟನ್ಸ್, ಆ ಥರ. ಸೊ ದೇ ಸಮಥಿಂಗ್ ಲೈಕ್ ದಟ್. ಸೊ ಅದನ್ನು ನಾನು ಐ ನಾಟ್ ಡಿಸ್ಕಸ್ ಟು ಮಚ್ ಆನ್ ದಟ್, ಅದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಆನ್ಸರ್ ಬಂದು ನಮಗೆ ಸೇಮ್ ಬಂತು. ಅದಾದಮೇಲೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್, ವಿ ಗಾಟ್ ಚಾರ್ಜಸ್ ಆನ್ C1, C2, C3 ಆ್ಯಂಡ್ ವಿ ನೀಡ್ ಟು ಫೈಂಡ್ ದ ಚಾರ್ಜ್ ಆನ್ C4. Charge on the C4 capacitor. What's the answer for the charge on C4 capacitor? If you want to find the Q4, that's basically its capacitance. What is capacitance of that? C4 into the voltage across that, and the C4 is basically makle. So ಅದು 9 ಎಲ್ಲ 9 ಅಲ್ವಾ, 9 ಮೈಕ್ರೋಫ್ಯಾರಡ್ ಇಂಟು ವೋಲ್ಟೇಜ್ ಬಂದು ನನಗೆ 300 ವೋಲ್ಟ್ಸ್ ಇದೆ. 9 3s are 27, so 27 microcoulombs. This is 2700 microcoulombs, that is 900 microcoulombs. So each will have 900 900 900, ಇದಕ್ಕೆ 2700 ಅಂತ ಇರುತ್ತೆ. ಅರ್ಥ ಆಯ್ತಾ? ಲೆಟ್ಸ್ ಗೋ ಫರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ವೆರಿ ಸಿಂಪಲ್. ನೆಕ್ಸ್ಟ್ ಅದಾದಮೇಲೆ 3 ಕೆಪಾಸಿಟರ್ಸ್ ನೀವೇ ಟ್ರೈ ಮಾಡಿದ್ದು. 2 ಮೈಕ್ರೋಫ್ಯಾರಡ್, 3 ಮೈಕ್ರೋಫ್ಯಾರಡ್, 6 ಮೈಕ್ರೋಫ್ಯಾರಡ್ ಕನೆಕ್ಟೆಡ್ ಇನ್ ಸೀರೀಸ್. ಡಿಟರ್ಮೈನ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್. ಎಫೆಕ್ಟಿವ್ ಸೀರೀಸ್ ಅಂದರೆ 1/2 ಪ್ಲಸ್ 1/3 ಪ್ಲಸ್ 1/6 ಮಾಡೋಕ್ಕೆ ನೀವು LCM ತೊಗೊಂಡ್ರೆ you'll get the answer. And find the potential difference across 6 microfarad if the combination connected to 60 volt supply. See, if you are preparing for, again I'll tell you, ಈ ಕ್ವಶನ್ಗೆ ಆನ್ಸರು ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ CETಗೆಲ್ಲ, ಐ ವಾಂಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇನ್ 10 seconds. 10 seconds. ಕ್ಯಾನ್ ಯು ಎನಿವನ್ ಈವನ್ 10 ಸೆಕೆಂಡಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ಸ್ ಗುಡ್. ಗೆಸ್ ಮಾಡೋಕ್ಕಾಗ್ತಾ ಇದಕ್ಕೆ ಆನ್ಸರು. ಐ ಜಸ್ಟ್ ಗಿವ್ ಯು ಹಿಂಟ್. ಸಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ. ಸೊ 2 microfarad and 3 microfarad and 6 microfarad, and this is connected to 60 volts. ನೋಡಿ, ಇದು ವೆರಿ ಸಿಂಪಲ್. ನೋಡಿ, 60 ವೋಲ್ಟ್ ಇರುತ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ, ಆ ಕ್ವಶನ್ ಇಸ್ ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6 microfarad. 6 microfarad ಮಧ್ಯೆ ಎಷ್ಟು ಇರುತ್ತೆ ಅಂತ. ಸೊ ಇಫ್ ಎನಿ ಒನ್ ಕ್ಯಾನ್ ಗೆಸ್, ಇಫ್ ಯು ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ CET and all those things, I want you to guess the answer. So answer sometimes give some options anywhere. We can guess ಮಾಡೋಣ ಬಿಡಿ. ಓಕೆ, ಸೊ you can add 2 plus 3 plus 6, that is 12. 12 by 6 by 12 ಬಂದು ನಿಮಗೆ 5 ಬರುತ್ತೆ. 5 into 2 is 10. This is 15, 30 reciprocal ratio. This is 10 ಉಲ್ಟಾ ಇರುತ್ತೆ. ಸೊ ಇದು 15, ಇದು 30. ಅರ್ಥ ನಾನು ಹೇಳಿದ್ದು. ಸೊ ದಿಸ್ ಆನ್ಸರ್ ಇಸ್ 10 volts. The 10 volts is ಆಗ್ಲೇ. I don't know whether you got this or not. ಸೊ ಎನಿವೇರ್ ಇದ್ರದ್ದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಒನ್ ಶಾಟ್ ಆಲ್ರೆಡಿ ನಾನು KCT ನಿಮಗೆ ಮಾಡಿದ್ದೀನಿ. ಆ್ಯಂಡ್ ವಿ ಆರ್ ಡೂಯಿಂಗ್ ಪವರ್ ಶಾರ್ಟ್ಸ್ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ದು ಈಗ ಒನ್ ಶಾಟ್ ನಮ್ಮ ಸಿಂಪ್ಲಿಫೈಡ್ ಮೈಂಡ್ KCT ಯೂಟ್ಯೂಬ್ ಚಾನಲ್ ಬರುತ್ತೆ. ಅಲ್ಲಿ ಹೋಗಿ ಇದೆಲ್ಲ ಹೇಳ್ಕೊಡ್ತೀನಿ ನಿಮಗೆ, ಟೆಕ್ನಿಕ್ಸ್ ಎಲ್ಲನೇ ಸಕ್ಕತ್ ಈಸಿ ಆ್ಯಕ್ಚುಲಿ. ಆಯಿತಾ? ಸೊ ಬಟ್ ಎನಿವೇರ್ ಮಕ್ಕಳೇ, ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಟು ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪ್ ಆ್ಯಂಡ್ ಟೇಕ್ಸ್ ಗುಡ್ ಸಿಂಪ್ಲಿಫೈಡ್ ಮೈಂಡ್ಸ್ ಒಳ್ಳೆ ಕೋರ್ಸಸ್ ಇದೆ CET. ಯು ಲುಕ್ ಇನ್ ದಟ್ ಮಕ್ಕಳು. ಓಕೆ, ಆ್ಯಂಡ್ ಇದು ಈ ರೀತಿ ವಾಟ್ ಐ ಆಮ್ ಸೇಯಿಂಗ್ ಇನ್ ದಿಸ್ ಬೇಸಿಕಲಿ, ಸೊ ಏನೇ ವೋಲ್ಟೇಜ್ ಇದೆಯಲ್ವಾ, ಆ ವೋಲ್ಟೇಜ್ ಒಂದು ರೇಷಿಯೋಲಿ ಸ್ಪ್ಲಿಟ್ ಆಗುತ್ತೆ. ಸುಮ್ಮನೆ ಹೆಂಗಂದಂಗೆ ಸ್ಪ್ಲಿಟ್ ಆಗಲ್ಲ. 60 ವೋಲ್ಟ್ ಅನ್ನೋದು ಇಟ್, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ 3 ಕೆಪಾಸಿಟರ್ಸ್, 2 microfarad, 3 microfarad, ನೆಸೆಸಿಟಿ ಇಲ್ಲ, ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಸ್ಪ್ಲಿಟ್ ಆಗುತ್ತೆ ಮೂರಕ್ಕೂ, ಬಿಕಾಸ್ ಸೀರೀಸಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಕೆಪಾಸಿಟರ್ಸ್ ಇಟ್ ಈಸ್ ರೆಸಿಪ್ರೋಕಲ್ ರೇಷಿಯೋ. ಹೇಗೆ ಫೈಂಡ್ ಮಾಡ್ತಾರೆ? 2 plus 3 plus 6 12 ಬರುತ್ತೆ. 60 divided by 12 ಮಾಡಿದಾಗ ನನಗೆ ಆನ್ಸರ್ ಬಂದು ನನಗೆ 5 ಬರುತ್ತೆ. ಸೊ ಈಚ್ 1 microfarad ವಿಲ್ ಹ್ಯಾವ್ 5. ಸೊ ಲಾಜಿಕಲ್ ಹೇಳ್ಬೇಕಂದ್ರೆ ಇಲ್ಲಿ 10, ಇಲ್ಲಿ 15, ಇಲ್ಲಿ 30 ಅಲ್ವಾ, ಇದು ಉಲ್ಟಾ ಇರುತ್ತೆ.
ಬಿಕಾಸ್ ರೆಸಿಪ್ರಕಲ್ ರೇಷಿಯೋ. ಸೊ ದಿಸ್ ಈಸ್ 30, ಆ್ಯಕ್ಚುಲಿ 1 by ಬರುತ್ತೆ. ದಿಸ್ ಇಸ್ 30, ದಿಸ್ ಇಸ್ 15, ದಿಸ್ ಇಸ್ 10. ಸೊ ಈ ರೀತಿ ಬರುತ್ತೆ. ಬಟ್ ಸೊ 10 ವಿಲ್ ಬಿ ಅಕ್ರಾಸ್ ದಿಸ್, ನಾಟ್ ದಿಸ್. ಬಟ್ ರೆಸಿಸ್ಟರ್ಸ್ ತೊಗೊಂಡ್ರೆ ಇಟ್ ವಿಲ್ ಬಿ ಇನ್ ಸೇಮ್ ರೇಷಿಯೋ. ಬಟ್ ಡು ನಾಟ್ ವರಿ ಆನ್ ದಿಸ್, ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ಆ್ಯಂಡ್ ಎಕ್ಸಾಮಲ್ಲಿ ಕೇಳ್ತಾರೆ, ಸಿಂಪಲ್ ಆಗಿ ಆಲ್ರೆಡಿ ಗಿವನ್ ದ ಆನ್ಸರ್ ಫಾರ್ ದಿಸ್, ವೆರಿ ಸಿಂಪಲ್ ಮಕ್ಕಳೇ. ಸೊ ಈ ರೀತಿ ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ ನೀವು. ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬರೀರಿ, C1, C2, C3 ಅಂದ್ಬಿಟ್ಟು 1/CS is equal to 1/C1 plus 1/C2 plus 1/C4, and given that you'll get effective capacitance as series ಬಂದು 1 microfarad ಬರುತ್ತೆ, and you get this charge. Then you have to calculate using the one more formula, V3 is equal to Q divided by C3, you'll get that. ಅರ್ಥ ಆಯ್ತಾ? ಇದು ಈಸಿ. ಕೆಪಾಸಿಟೆನ್ಸ್ ಸೀರೀಸಲ್ಲಿ ಮಾಡಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 6, ಇದ್ರ ಪೊಟೆನ್ಷಿಯಲ್ ಡಿಫರೆನ್ಸ್ ಫೈಂಡ್ ಮಾಡೋಕ್ಕಂತ ಹೇಳಿದ್ರೆ ಯು ಟು ಫೈಂಡ್ V ಹಿಯರ್. C is equal to C is equal to Q by V, and V is equal to Q divided by C. And charge ಸೇಮ್ ಇರುತ್ತೆ. ನೀವೇನು ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ತಿಲ್ವ ಅದು ಸೇಮ್ ಇರುತ್ತೆ ಎಲ್ಲ ಕಡೆನೂ. ದಟ್ Q divided by C ಅಂತ. Q divided by C. C ವ್ಯಾಲ್ಯೂ ಎಷ್ಟಿರುತ್ತೆ? ಬೇಸಿಕಲಿ ನನಗೆ ಇಲ್ಲಿ 6 ಇರುತ್ತೆ. 60/6 is 10. ಇದರ ಲೆಂತಿ. ಬಟ್ ಇದೇ ಕ್ವಶನ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದರೆ ಯು ಡೂ ಇಟ್ ವೆರಿ ಫಾಸ್ಟ್. Next question, I'll teach you that. Don't worry, Makla. I'll teach you highest number of shortcuts. CET or board exam. Calculate the potential at a point due to the charge on 4 nanocoulombs located 9 cm away. Obtain the work done. Okay. Illi again, basically we have one point P. The 4 nanocoulombs is on the 400 nanocoulombs. Idare illide. Adadmele nantara 9 cm away from this point. 9 centimeter away we have a point P. At this point P, and okay, ನಾವೇನು ಫಸ್ಟ್ ಇಲ್ಲಿ ಕೇಳ್ತಾ ಇದ್ರೆ ವಾಟ್ ಈಸ್ ದ ಪೊಟೆನ್ಷಿಯಲ್ ಅಲ್ವಾ? ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್. ಓಕೆ, ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ obtain the work done in moving the charge to an infinity. ಇನ್ಫಿನಿಟಿಯಿಂದ ನಮ್ಮ ಟೆಸ್ಟ್ ಚಾರ್ಜು ನೆನಪಿದೆಯಾ? ಒನ್ ಶಾರ್ಟಲ್ಲಿ ಹೇಳ್ತಾ ಇದ್ದೆ, ಡಾನ್ ಇರ್ತಾನೆ. ಈ ಡಾನ್ಗೆ ವರ್ಕ್ ತರ್ತಾ ಇದ್ದೀವಿ, ಟೆಸ್ಟ್ ಚಾರ್ಜ್ ತೊಗೊಂಬರ್ತಾ ಇದ್ದೀವಿ. ಯು ಹ್ಯಾವ್ ಟು ವರ್ಕ್ ಅಗೇನೆಸ್ಟ್. ಕೆಲಸ ಮಾಡೋಕ್ಕೆ ನಾವೀಗ ಹಂಗೆ ಕೆಲಸ ಮಾಡಿದ್ದು ಇನ್ಫಿನಿಟಿ ಅಂದರೆ 0 ಇರುತ್ತೆ. ಇಲ್ಲಿ ನಾನು ತೊಗೊಂಬರ್ತೀನಿ, ಯು ವಿಲ್ ಗೆಟ್ ದ ಆನ್ಸರ್. ದಟ್ಸ್ ಇಟ್. ಸೊ ಬೇಸಿಕಲಿ ಇಲ್ಲಿ ಪೊಟೆನ್ಷಿಯಲ್ ಬಂದು ಬೇಸಿಕಲಿ ಅಟ್ ಇನ್ಫಿನಿಟಿ ಇಟ್ ವಿಲ್ ಬಿ 0 ಇರುತ್ತೆ. ಸೊ ಹೌ ಡು ಯು ಫೈಂಡ್ ದ ವರ್ಕ್ ಡನ್? ವರ್ಕ್ ಡನ್ ಇಸ್ ಈಕ್ವಲ್ ಟು ವೆರಿ ಸಿಂಪಲ್ ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್. ದಟ್ ಈಸ್ ಬೇಸಿಕಲಿ Vp minus V infinity. V infinity basically 0 into charge moved, that is 2 nanocoulombs. ನೀವೇ ಟ್ರೈ ಮಾಡಿ ಫಸ್ಟು, ಟ್ರೈ ಬೈ ಯುವರ್ ಸೆಲ್ಫ್. ನಾನು ಮಾಡ್ತೀನಿ. ಸೊ ಡಯಾಗ್ರಾಮ್ ಮಾಡ್ತಾ ಇದೆ ಕ್ಲಿಯರ್ಲಿ. ಆಲ್ವೇಸ್ ರೈಟ್ ದ ಗಿವನ್ ಸೋರ್ಸ್ ಚಾರ್ಜ್. ಇದು ಕ್ಯಾಪಿಟಲ್ ಕ್ಯೂ, ಇದು ಸ್ಮಾಲ್ ಕ್ಯೂ. ಕ್ಯಾಪಿಟಲ್ ಕ್ಯೂ ಬಂದು ನಿಮಗೆ ದೇ ಆರ್ ಗಿವನ್ ಹೌ ಮಚ್ 400 nanocoulombs, ಆ್ಯಂಡ್ ಸ್ಮಾಲ್ ಕ್ಯೂ ಬಂದು ನಿಮಗೆ 2 nanocoulombs ಕೊಟ್ಟು ಅಲ್ವಾ? 2 nanocoulombs, ಆ್ಯಂಡ್ ಡಿಸ್ಟೆನ್ಸ್ ಬಂದು 9 centimeters. ಸೊ ಫಸ್ಟ್ ಈಸ್ ಯು ಹ್ಯಾವ್ ಟು ರೈಟ್ ದ ಪೊಟೆನ್ಷಿಯಲ್ at the point due to this 4 nanocoulombs. Same question ಏನು ಕೊಟ್ಟು ಅದನ್ನೇ ಬರೀರಿ. ಪೊಟೆನ್ಷಿಯಲ್ at point P due to charge of 400 nanocoulombs. ಸೇಮ್ ಕ್ವಶನ್ ಏನು ಕೊಟ್ಟಿರೋ ಅದೇ ಸ್ಟೇಟ್ಮೆಂಟ್ ಇಲ್ಲೇ ಬರೀ ಅಷ್ಟೇ. ಫಾರ್ಮುಲಾ V is given by 1/4πε0 Q divided by R ಅಂತ ಫಾರ್ಮುಲಾ ಬರುತ್ತೆ. ಸೊ ವಾಟ್ ಇಸ್ 1/9 into 10 power 9. ಚಾರ್ಜ್ ಎಷ್ಟಿದೆ ಬೇಸಿಕಲಿ ಮಕ್ಕಳೇ? Q ಒಂದು. ಸೊ ಸೋರ್ಸ್ ಚಾರ್ಜ್ ಬಂದು 400 nanocoulombs. ಕ್ಯಾನ್ಸಲ್ ಆಗಲಿ ಅಂತ ಅದನ್ನು ಕೊಟ್ಬಿಟ್ಟಿದ್ದಾರೆ. ಡಿವೈಡ್ ಬೈ ಆರ್ ಬಂದಿಷ್ಟಿದೆ ಡಿಸ್ಟೆನ್ಸು. ಏನು ಈಸಿ ಫಾರ್ ಯು. ಆರ್ ಬಂದು 9 centimeters. ಸೊ 9 into 10 power minus 2. ಓಕೆ, ಆಲ್ವೇಸ್ ಸ್ಟ್ಯಾಂಡರ್ಡ್. 9 ಕ್ಯಾನ್ಸಲ್. 10 power 9, 10 power minus ಎಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. 9 1/4πε0 ವ್ಯಾಲ್ಯೂ ಏನು? 9 into 10 power 9. Q is equal to 400 nano. ಓಕೆ, ಅವೆರಡು ಹೋಯಿತು. ಆ್ಯಂಡ್ ಓಕೆ, 10 power minus 2 ಮೇಲೆ ಹೋಗುತ್ತಲ್ವ. ಸೊ ವೋಲ್ಟೇಜ್ ಬಂದು ನಿಮಗೆ 400 ಇಂಟು ಮೇಲೆ ಹೋಗುತ್ತೆ, ಪಾಸಿಟಿವ್ ಆಗುತ್ತೆ 10 power 2. ಆನ್ಸರ್ ಇಸ್ 400 into 10 power 2. ಸೊ ಈ ವರ್ಕ್ ಡನ್ಗೆ ಏನಾಗುತ್ತೆ ಬೇಸಿಕಲಿ? ಈಗ ಅಗೈನ್ ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ ನೀವು. ಸೊ ಅಗೇನ್ ದ ಸ್ಟೇಟ್ಮೆಂಟ್. ವಾಟ್ಸ್ ಅ ಸ್ಟೇಟ್ಮೆಂಟ್? ಸೊ ದ ವರ್ಕ್ ಡನ್ ಇನ್ ಮೂವಿಂಗ್ ದ ಚಾರ್ಜ್ 2 nanocoulombs ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ P. ಇದೇ ಸ್ಟೇಟ್ಮೆಂಟ್ ಬರೆದುಬಿಟ್ಟು ಅದಾದ್ಮೇಲೆ ನಂತರ ಸೊ ವಾಟ್ ಈಸ್ ದ ಕ್ವಶನ್ ಇಸ್ ದ ವರ್ಕ್ ಡನ್ ಇಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್ at P minus potential at infinity into the charge moved, that is Q. The potential at P we already got the answer as 400 into 10 power 2 minus 0. Infinity is 0. Q into 2 nanocoulombs. 2 into 10 power minus 9 ಬರುತ್ತೆ ನಮಗೆ. ಸೊ ನನಗೆ ಆನ್ಸರ್ ಬಂದು 2 2s are 4, 800 into 10 power 2 into 10 power minus 9. ಸೊ ಇದೇನಾಗುತ್ತೆ 8 ಇಂಟು ನೋಡ್ರು 100 ಇದೆ,
10 ಪವರ್ 2 10 ಪವರ್ 2 10 ಪವರ್ 4 ಬರೀತಾ ಇದ್ದೀನಿ, 10 ಪವರ್ -9. ಆಮೇಲೆ ನೀವು ಕಮೆಂಟ್ ಮಾಡಬೇಡಿ ಸರ್, ನೀವು ಪವರ್ಸ್ ಎಗರಿಸ್ತಾ ಇದೆಯಲ್ಲ ಅಂದ್ಬಿಟ್ಟು. ಫಾಸ್ಟಾಗಿ ಮಾಡ್ತೀನಿ ಮಕ್ಕಳು. ಇಟ್ಸ್ ನಾಟ್ ಅಬೌಟ್ ದಿಸ್. ವಿ ಶುಡ್ ಆಲ್ವೇಸ್ ಡೂ ಫಾಸ್ಟ್. ಫಾಸ್ಟ್ ನನಗೆ ಐ ಡೋಂಟ್ ಲೈಕ್ ಟು ಡೂ ವೆರಿ ಸ್ಲೋಲಿ. ನಾನು ಇಷ್ಟು ಸ್ಟೆಪ್ಸ್ ಬರೆಯೋದೇ ಇಲ್ಲ ಆ್ಯಕ್ಚುಲಿ, ಬಿಕಾಸ್ ಆಫ್ ಯು ಗೈಸ್. ಸಿನ್ಸ್ ಯು ರಿಕ್ವೆಸ್ಟೆಡ್ ಇನ್ ಕಮೆಂಟ್ಸ್, ಯು ಆರ್ ಥ್ರೆಟ್ನಿಂಗ್ ಮೀ, ಸರ್ ಯು ಆರ್ ಡೂಯಿಂಗ್ ವಿತೌಟ್ ಸ್ಟೆಪ್ಸ್ ಆ್ಯಂಡ್ ಆಲ್ ಯು ಆರ್ ಡೂಯಿಂಗ್ ಅಂತ. ಸೊ ಅದಕ್ಕೆ ಕ್ವಶನ್ ಸ್ಟೇಟ್ಮೆಂಟೇ ಬರೀರಿ, ಇಷ್ಟು ಬರೀರಿ, ವಿಲ್ ಗೆಟ್ ದ ಆನ್ಸರ್. ಆ್ಯಂಡ್ ಆಲ್ವೇಸ್ ಡೋಂಟ್ ಫರ್ಗೆಟ್ ಟು ಮೆನ್ಷನ್ ದ ಯೂನಿಟ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಇಟ್ಸ್ ವೆರಿ ಸಿಂಪಲ್. ದಟ್ಸ್ ಅ ಕ್ವಶನ್. ನಮ್ ನೆಕ್ಸ್ಟ್ question is a charge of 8 mc millicoulombs is located at the origin. Next. Located origin. Origin ಕೇಳ್ತಾ ಇದ್ದಾರೆ. It is located at the origin. Origin ಅಂದರೆ 0, 0,0 ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ? 8 millicoulombs. ಇಲ್ಲಿ ನಾನೀಗ 8 millicoulombsನ ಇಡ್ತಾ ಇದ್ದೀನಿ. ಓಕೆ, ಆಮೇಲೆ ಏನು ಮಾಡ್ತಾ ಇದ್ದೀವಿ ಈಗ? ದೇ ಸೇಯಿಂಗ್ ದ ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಇನ್ ಟೇಕಿಂಗ್ ದ ಸ್ಮಾಲ್ ಚಾರ್ಜ್ ಫ್ರಮ್ ಪಾಯಿಂಟ್ ಎ x, 3D geometry x, 0, 0, 0, y, 0. ಇಟ್ಸ್ y ಆಕ್ಸಿಸ್, ಇಟ್ಸ್ x ಆಕ್ಸಿಸ್. ಸೊ 3 ಸೆಂಟಿಮೀಟರ್ ಅಂದರೆ ಸಮ್ವೇರ್ ಇಲ್ಲಿರುತ್ತೆ. 3 ಸೆಂಟಿಮೀಟರ್ ಅಂತ ತಗೋಣ. ಬಟ್ ಇಟ್ ಈಸ್ ಬೇಸಿಕಲಿ 3, 0, 0. ಸುಮ್ಮನೆ ನಿಮ್ಗೆ ತಲೆ ಕೆಡ್ಸೋಕೆ ಅದ ಕೊಟ್ಟಿದೆ ಅಷ್ಟೇ ಅಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದುಬಿಟ್ಟು ದೇ ಆಸ್ಕಿಂಗ್ ದಟ್ ಇದು ವೈ ಆಕ್ಸಿಸ್ 4 ಸಮ್ವೇರ್ ಇಲ್ಲಿ ತಗೋಣ. ಇದು 4 ಸೆಂಟಿಮೀಟರ್ಸ್, 0, 4, 0 ಅಂತ. ಆಯಿತಾ? ಅದಾದಮೇಲೆ ದೇ ಸೇಯಿಂಗ್ ದಟ್ ಚಾರ್ಜ್ ಇಸ್ ಟೇಕನ್ ಫ್ರಮ್ ಎ. ಇಲ್ಲಿಂದ ಹಿಡಿದು ನಾನು ಇಲ್ಲಿಗೆ ತೊಗೊಂಡೋಗ್ತೀನಿ ಚಾರ್ಜ್ನ. ಐ ಆಮ್ ಗೋನ್ ಟೇಕ್ ಇಟ್ ಟಿಲ್ ಹಿಯರ್. ಫ್ರಮ್ ಎ ಟು ಬಿ ಆಸ್ಕಿಂಗ್ ದಟ್ ಫೈಂಡ್ ದ ವರ್ಕ್ ಡನ್. ವೆರಿ ಸಿಂಪಲ್. ಸುಮ್ಮನೆ ಕ್ವಶನ್ ನಿಮಗೆ ಅರ್ಥ ಆಗಬಾರ್ದು ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಪ್ರೀವಿಯಸ್ ಇದೇ ಕ್ವಶನ್ನೇ ಏನಂತ ಹೇಳಿದ್ರೆ ಸುಮ್ಮನೆ ನಿಮ್ಗೆ ತಲೆ ಕೆಡಿಸ್ಬೇಕಲ್ವಾ ಸ್ವಲ್ಪ, ಅದಕ್ಕೋಸ್ಕರ ಇದು ಕೊಟ್ಟಿದ್ದು. ಆಯಿತಾ? ಸೈನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಕ್ಕಳು. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ವಶನ್ಸ್ ಹೆಂಗೆ ಕೊಟ್ಟರು ಮಾಡ್ಬೋದು. ಅದೇ ನೀವು ಲ್ಯಾಂಗ್ವೇಜಸ್ಸು ಅದೆಲ್ಲ ಆದರೆ ಎವ್ರಿ ಟೈಮ್ ಸೋಷಿಯಲ್ ಸೈನ್ಸ್ ಎಲ್ಲ ಆಗ್ಬಿಟ್ರೆ ಯು ಹ್ಯಾವ್ ಟು ಎಕ್ಸಾಕ್ಟ್ಲಿ ರೈಟ್ ದಟ್, ರಿಮೆಂಬರ್ ಆ್ಯಂಡ್ ರೈಟ್. ನಮ್ಮ ಸೈನ್ಸಲ್ಲಿ ಹಂಗಲ್ಲ, ಲಾಜಿಕ್ ಅರ್ಥ ಆಗ್ಬಿಟ್ರೆ ಯಾವ ಥರ ಕ್ವಶನ್ ಬೇಕಾದ್ರೂ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಸೊ ವಾಟ್ ದ ಕ್ವಶನ್ ಇಸ್ ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್. ಹೌ ಯು ಗೋಯಿಂಗ್ ಟು ನಾ ವರ್ಕ್ ಡನ್ ಅಂದರೆ ಏನು ಮಕ್ಕಳೇ? ಪೊಟೆನ್ಷಿಯಲ್ ಡಿಫ್ರೆನ್ಸು ಈ ವಿ ಎ ಮೈನಸ್ ವಿ ಬಿ ಏನು ಪೊಟೆನ್ಷಿಯಲ್ ಇದೆಯೋ ದಟ್ ಇಂಟು ದ ಚಾರ್ಜ್ ಮೂಡ್. ಹೌ ಮಚ್ ಚಾರ್ಜ್ ವಿ ಆರ್ ಮೂವಿಂಗ್ ಇಟ್? 2 × 10⁻⁻. ವೆರಿ ಸಿಂಪಲ್. ಸೊ ನಾವೇನು ಮಾಡೋಣ ಈಗ? ಫಸ್ಟು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೂ potential at A. So we have to calculate what is the potential due to 8 millicoulombs at A. ಎಷ್ಟಪ್ಪ ಪೊಟೆನ್ಷಿಯಲು? VA ಫಾರ್ಮುಲಾ 1/4πε0 ಎಲ್ಲ ಫಾರ್ಮುಲಾ ಬರೀಬೇಕು. Q divided by distance. ದಟ್ ಈಸ್ ನಾನಿಂದ O ಅಂತ ತೊಗೊಂಡ್ರೆ OA ಅಂತ ಬರ್ಕೊತೀನಿ. OA ಓವರ್ ಆ್ಯಕ್ಟಿಂಗ್ 1/4πε0 9 × 10⁻⁹ divided by charge ಎಷ್ಟು? 8 milli 10⁻⁻8 divided by distance 3 centimeters 3 × 10⁻². 3 ಹೋಯಿತು, 8 24 -2 ಮೇಲೆ ಹೋದರೆ +2 ಆಗುತ್ತೆ, +2 -2 ಮೇಲೆ ಹೋದರೆ +2 ಆಗುತ್ತೆ, -8 +2 -6. ನನಗೀಗ -6 × 10⁻⁹ 8 × what is 2 × 10⁻⁸? ಓ ಅದು ಚಾರ್ಜ್ ಅಲ್ವಾ? 8 ಮಿಲಿ. ಓ ಮಿಲಿ ಅಂದರೆ 8 ಆಗೋದು ನಾನು. ಮಿಲಿ 10⁻⁻3. ಓಕೆ, 10 millicoulombs ಅಲ್ವಾ? ಓಕೆ, ನೆಕ್ಸ್ಟ್ 10⁻⁻2 ಮೇಲೆ ಹೋದರೆ -3 +2 -3 +2 is -1 -1 × 10⁻⁹ that is -1 + 9 8 24 × 10⁻8 ಬರ್ತಾರೆ. ಉಳಿಸಿದೆಯಾ? ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಮಾಡಿದ್ರೆ 8 ಮಿಲಿ 3 × ಇದೇನಿದು ಡಿಸ್ಟೆನ್ಸ್ ಅಲ್ವಾ? ಸೆಂಟಿಮೀಟರ್ -2 ಮೇಲೆ ಹೋಗುತ್ತೆ, -3 +2 is -1 3 3s ಅಂತ ಕ್ಯಾನ್ಸಲ್ ಆಯಿತು. 3 × 8 24 -1 ಫೈನ್, ನೋ ಪ್ರಾಬ್ಲಮ್. ಅಗೇನ್ ಒನ್ ಮೋರ್ ಸ್ಟೇಟ್ಮೆಂಟ್ಸ್. Potential due to 8 millicoulombs at B
ದಟ್ ಫಾರ್ಮುಲಾ ಡಿಸ್ಟೆನ್ಸ್ ಜಾಸ್ತಿ ಇದೆ ಆಬ್ವಿಯಸ್ಲಿ ಇದಕ್ಕಿಂತ ಕಡಿಮೆ ಆಗುತ್ತೆ, ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ. ಡಿವೈಡ್ ಬೈ 4 ಆಗುತ್ತೆ 18 ಡಿವೈಡ್ ಬೈ 4 ಬರುತ್ತೆ, 4 2s ಆಗೋಯ್ತು, 2 9s 18, ಸಿಂಪಲ್ 18 ಬರುತ್ತೆ. ಸೊ ವಿ ಎ ಇಸ್ ಈಕ್ವಲ್ ಟು ಅಗೇನ್ ಫಾರ್ಮುಲಾ ಬರೀರಿ 1/4πε0 2 ಡಿವೈಡೆಡ್ ಬೈ ಇಲ್ಲಿ ಒ ಬಿ ವ್ಯಾಲ್ಯೂ, ಸೊ 9 into 10 power 9 q, what is q is 8 into 10 power minus 3 divided by OB extra, OB 4 centimeters, 4 into 10 power minus 2, 4 cancel, 4 2s are 9 2s are 18, 18 into 10 power ಇಲ್ಲಿ ಮೈನಸ್ 2 ಮೇಲೆ ಹೋದರೆ -3 ಪ್ಲಸ್ -2, -2 ಇಲ್ಲಿದೆಯಲ್ವಾ, ಇದು -2 ಮೇಲೆ ಹೋದರೆ -3 ಪ್ಲಸ್ 2 ನಿಮಗೆ -1 ಬರುತ್ತೆ. ಸೊ ಇದು 10 power 9 into 10 power minus 1, 18 into 10 power 8 potential. Okay, we got the answer. Nantara, what you should do, calculate the work done. So we need to write a statement now. So the work done, okay. So work done in moving the charge, our aim could adhe bariri. Work done in taking the small charge from A to B. Work done in taking a charge from A to B is given by, what's the formula? Work done is equal to difference in the potential, yav jasti VA. So VA minus VB into the charge moved Q, and what is VA? 4 24 18 10 power 8 ಆಚೆ ಕಾಮನ್ ಇಡ್ತಾ ಇದ್ದೀನಿ. ಚಾರ್ಜ್ ಬಂದು 2 into 10 power minus 8, 10 power minus plus 8 cancel, 24 minus 18 is 6, 6 into 2 is 12, answer is 12 joules. Simple question. ಅರ್ಥ ಆಯ್ತಾ? ಆ್ಯಂಡ್ ಕ್ವಶನ್ ಕೇಳ್ತಾ ಇದ್ದಾರೆ, ಐ ಥಿಂಕ್ ಯಾವುದೆಲ್ಲ ಕೇಳಿದ್ದಾರೆ, ಪಾರ್ಟ್ ಡಿಪೆಂಡ್ ಮೇಲೆ ಆಗುತ್ತೆ ಅಂದರೆ ಪಾರ್ಟ್ ಡಿಪೆಂಡೆಂಟು ಇದನ್ನು ಮಾಡ್ತೇವೆ ನೋಡಿ, ಇಲ್ಲಿದೆ. ಎಸ್, ದೇ ಆಸ್ಕಿಂಗ್ ದಟ್ ಡಸ್ ದ ಆನ್ಸರ್ ಡಿಪೆಂಡ್ಸ್ ಆನ್ ದ ಪಾರ್ಟ್ ಚೂಸನ್? 100% ನೋ, ಬಿಕಾಸ್ ಇಟ್ ಈಸ್ ದಿ ಎನರ್ಜಿ. ಸೆಕೆಂಡ್ ಚಾಪ್ಟರ್ ಬಂದು ಎನರ್ಜಿ, ನೀವು ಹೆಂಗೆ ತೊಗೊಂಡ್ಬಂಡ್ರು ಫೈನಲ್ ಮತ್ತು ಇನಿಷಿಯಲ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ, ಯು ಹ್ಯಾವ್ ಟು ರೈಟ್ ದಟ್ ಬಿಕಾಸ್ ದಿಸ್ ಕ್ಯಾರೀಸ್ 1 mark. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಇದು ಅರ್ಥ ಆಯ್ತು ಮಕ್ಕಳು, ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ABCD ಸ್ಕ್ವೇರ್ ಆಫ್ 1 meter, potential of 3 nano minus 5 nano plus 3 nano, place at corners of ABC. Either they can ask like triangle format, like same electric charges ಅಲ್ಲಿ. ಎಲೆಕ್ಟ್ರಿಕ್ ಚಾರ್ಜ್ ಅಷ್ಟೇ ಅಲ್ವಾ, ಟ್ರಯಾಂಗಲ್ ಕೊಟ್ಬಿಟ್ಟು ದಿಲ್ ಆಸ್ಕ್ ಅಸ್ ಎಲೆಕ್ಟ್ರಿಕ್ ಫೀಲ್ಡ್, ಯು ರಿಸಲ್ಟೆಂಟ್ ಅಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್, ಅದೇ ರೀತಿ ದಿಲ್ ಗಿವ್ ಸ್ಕ್ವೇರ್, ದಿಲ್ ಆಸ್ಕ್ ಯು ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೇಮ್ ಇಲ್ಲೂ ಅಷ್ಟೇ, ದೇ ಆರ್ ಗಿವನ್ ನಾವು ಹಿಯರ್ ಸ್ಕ್ವೇರ್ ಆಫ್ ABCD, a square of side 1 nanocoulombs, okay, ABCD na A B C and D, and ನನಗೆ ಇಲ್ಲಿ A ಹತ್ರ ಕೊಟ್ಟಿದ್ದಾರೆ, ಬೇಸಿಕಲಿ they given 3 nanocoulombs, B is -5 nanocoulombs and C is 3 nanocoulombs, and the D is asking D ಹತ್ರ ಎಷ್ಟು, the diagonals ಕೇಳ್ತಾರೆ. these are diagonals of these two. ಇದರ diagonals ಇರುತ್ತೆ ಮಕ್ಕಳೇ. ಸೊ the intersection is O. now they are asking that calculate the work done in transferring the charge of 12 microcoulomb from D to point. ಸೇಮ್ ಕ್ವಶನ್ ಮಕ್ಕಳೇ, ಸೇಮ್. ನೋಡ್ರಿ ಏನಾಗಿದೆ, ಇಲ್ಲಿ ನಾನು 12 ಮೈಕ್ರೋ, ಇಲ್ಲೊಂದು ಚಾರ್ಜ್ ಇರ್ತಾ ಇದ್ದೀನಿ. ದ ಚಾರ್ಜ್ ಇಸ್ ಬೇಸಿಕಲಿ 12 microcoulomb. have to take the charge from where to where? From D to the point, from D to the point of intersection of diagonals. From D ಇಂದ ಹಿಡಿದು ಇಲ್ಲಿಗೆ ತಗೊಂಡು ಹೋಗಬೇಕು. ಇಲ್ಲಿ ಪೊಟೆನ್ಷಿಯಲ್ VO ಇರುತ್ತೆ. ಸೇಮ್ ಅಗೇನ್ ಸೇಮ್ ಕ್ವಶನ್. ವಾಟ್ ವಿ ಶುಡ್ ಡು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ at D and we have to calculate potential at O. Then what we should do, we have to subtract both VO minus VD, VO minus VD into the charge Q. Simple, same. ಇದರಲ್ಲೂ ಇದೆ ಕ್ವಶನ್, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಇನ್ಫಿನಿಟಿ ಇದೆ, 0 ಬರುತ್ತೆ. ಇದರಲ್ಲಿ ದೇ ಗಿವನ್ 2 different ಪಾಯಿಂಟ್ಸ್. ಇಲ್ಲ ಅಷ್ಟೇ, ಇಲ್ಲಿ ಏನು ಮಾಡೋದು ಗೊತ್ತಾ, ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಏನು ಇಲ್ಲ ಇಲ್ಲಿ. ಯು ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ 3 times, 3 ವ್ಯಾಲ್ಯೂಸ್ ಇದು ಕೊಟ್ಟಿದ್ದಾರೆ. ಸೊ ಪೊಟೆನ್ಷಿಯಲ್ ಎಟ್ O will be basically equal to potential at O due to A, potential at O due to B, potential at O due to C. ಸೊ ನಮಗೆ ಚಾರ್ಜ್ ಇದೆ ಎಲ್ಲ ಕಡೆ, ಪ್ರಾಬ್ಲಮ್ ಇಲ್ಲ. ಬಟ್ ಡಿಸ್ಟೆನ್ಸ್ ಎಷ್ಟಿದೆ ಅಟ್ O ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ, ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಸೆಂಟರ್ಗೆ
ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಚಾಪ್ಟ್ರಲ್ಲೂ ಹೇಳಿದ್ದೀನಿ ಡಿಸ್ಟೆನ್ಸ್ ಹೈಟ್ ಎಷ್ಟು 1 ಮೀಟರ್ ಲೆಂತು. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸ್ಕ್ವಯರ್ ತೊಗೊಂಡಾಗ ಸೈಡ್ ಎ ಇದ್ದರೆ ಹೋಲ್ ಡಯಾಗ್ನಲ್ ಫುಲ್ ಡಯಾಗ್ನಲ್ ಬಂದು ನಿಮಗೆ a√2 ಇರುತ್ತೆ. ಅದರಲ್ಲಿ ಅರ್ಧ ಅಂದರೆ a√2/2 ಅಂತ ಹೇಳಿದ್ರೆ a/√2 ಅದು ಇಂಡಿವಿಜುವಲ್. ಸೊ a/√2 a/√2 ಇಲ್ಲಿ a ಒಂದು 1, ಸೊ 1/√2. ಸೊ the OA, the distance OA, you can take the distance as OA, the OA distance and OB distance and OC distance all are equal to 1/√2. ಸಿಂಪಲ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಚಾರ್ಜ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಕೊಟ್ಟಿದ್ದಾನೆ, ಸಿಂಪಲ್ ಮೂರನ್ನು ಆ್ಯಡ್ ಮಾಡಿದೆ. 1/4 ವರ್ಷ ನಾಟ್ ಕಾಮನ್ ಇರುತ್ತೆ, ಆಚೆ ತೊಗೊಂಬಿಡಿ ಸಿಂಪಲ್ ಆಗಿ. ಅದೇ ರೀತಿ ವಿ ಡಿ ತೊಗೊಂಡಾಗ ನಮ್ಗೆ ಏನಾಗುತ್ತೆ, ಡ್ಯೂ ಟು ಎ ಡಿಸ್ಟೆನ್ಸ್ ಇಸ್ 1, ಡ್ಯೂ ಟು ಸಿ ಡಿಸ್ಟೆನ್ಸ್ ಇಸ್ 1, ಬಟ್ ವೇರ್ ಡ್ಯೂ ಟು ಬಿ ವಾಟ್ ಹ್ಯಾಪನ್ಸ್ ಬೇಸಿಕಲಿ ಡಯಾಗ್ನಲ್ ಬಂದು √2 a√2 1√2, ಸೊ √2 ಬರುತ್ತೆ. ಐ ಹ್ಯಾವ್ ಡನ್ ದಿಸ್ ಕ್ವಶನ್. ಸೊ ಸಿಂಪಲ್ ಆಗಿ ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ, ಆ್ಯಡ್ ಮಾಡಬೇಕು. ಜಸ್ಟ್ ಟ್ರೈ ಡೂಯಿಂಗ್ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್ ಫಸ್ಟ್. ನೀವೇ ಟ್ರೈ ಮಾಡಿ, ಅದಾದಮೇಲೆ ನೋಡಿ ಕ್ವಶನ್ ಕೊಟ್ಟಾಗ ಯು ಕ್ಯಾನ್ ರೈಟ್ ದಿಸ್ ಡಯಾಗ್ನಲ್ಸ್ ಐ ಹ್ಯಾವ್ ಡನ್ ABCD. ನಾನೇನು ಹೇಳ್ತೇನೆ, ಫುಲ್ ಡಯಾಗ್ನಲ್ ನಿಮಗೆ a√2 ಇರುತ್ತೆ, ಈ ಅರ್ಧ ಪಾರ್ಟ್ ಇರುತ್ತಲ್ವ ಅದರದ್ದು a√2/2 ಇರುತ್ತೆ. ಸೊ ಇಟ್ ಇಸ್ a/√2. ಅರ್ಥ ಆಯ್ತಾ? ಸೊ ದ ಡಯಾಗ್ನಲ್ಸ್ ಆರ್ √2, ದಿಸ್ ಇಸ್ 1/√2. ವಿ ಗಾಟ್ ದ ಡಿಸ್ಟೆನ್ಸಸ್. ಪೊಟೆನ್ಷಿಯಲ್ at D if you're calculating first, D due to A, D due to B, at D due to C, and same formula KQ ಇರುತ್ತೆ. ಆ್ಯಂಡ್ ಬಟ್ ಇಲ್ಲಿ ಡಿಸ್ಟೆನ್ಸಸ್ ಅಟ್ ಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿಂದ ನನಗೆ 1 ಇರುತ್ತೆ, ಇಲ್ಲಿಂದ 1 ಇರುತ್ತೆ, -3 ಇಂದ 1 +3 ಇಂದ 1, ಬಟ್ -5 ಇಂದ √2 ಇರುತ್ತೆ. ಅದರಿಂದನೇ 3 ದಿ ಡಿಸ್ಟೆನ್ಸ್ ಇಸ್ 1, ಇಲ್ಲಿಂದ ಡಿಸ್ಟೆನ್ಸ್ √2 ಇರುತ್ತೆ. ಅಷ್ಟೇ ಮಕ್ಕಳು, ಇನ್ನು ಏನೂ ಇಲ್ಲ. ಸೊ ಇದು ನ್ಯಾನೋ ಕೂಲಮ್ಸ್ ಇರುತ್ತೆ. ಸೊ 10⁻⁻⁹ ಆಚೆ ನಾನು ತೊಗೊತಾ ಇದ್ದೀನಿ. 10⁻⁻⁹ 10⁻⁻⁹ ಕ್ಯಾನ್ಸಲ್, 9 into this one. ಸಿಂಪಲ್. ಒಂದು ಇದೇ ಕ್ವಶನ್ ಸೆಂಟ್ರಲ್ ಕೇಳಬೇಕಂತ ಹೇಳಿದ್ರೆ ಸೇಮ್ ಇದೆ, ಎಲ್ಲ ಇದೇ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಇಲ್ಲಿ ನಿಮಗೆ √2 1/√2 √2 ಇರಲ್ಲ, 1/√2 ಆ್ಯಂಡ್ 1/√2 1/√2 ಕಾಮನ್ ತೊಗೊಂಬಿಟ್ರೆ ಆಚೆಗೆ ಔಟ್ಸೈಡ್ಗೆ 9/1/√2 ಬರ್ತದೆ ಔಟ್ಸೈಡ್. ಅಗೇನ್ ಯು ಹ್ಯಾವ್ 3 + 3 6 -5 1 into 10⁻⁻⁹. ಇಲ್ಲಿ 10⁻+9 ಇರುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 9√2 ಯು ಗೋಟ್ ಗೆಟ್. ಸಿಂಪಲ್. ಐ ಥಿಂಕ್ ಐವ್ ಡನ್ ದಿಸ್, ಐವ್ ರಿಟರ್ನ್ ದಟ್. ಸಿಂಪಲ್ ಆಗಿ ಅರ್ಥ ಆಯ್ತು, ಅದು ಕ್ಲಿಯರ್ ಆಗಿ ಇಷ್ಟು ಮಾಡಿಕೊಂಡ್ರೆ 9√2. ಸೊ ನನಗೆ 2 ಪೊಟೆನ್ಷಿಯಲ್ ಸಿಕ್ತು, ಅದು 2 ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಇಂಟು ದ ಚಾರ್ಜ್. ಆನ್ಸರ್ ನಿಮಗೆ ಸಮಥಿಂಗ್ ಓಣಿಗೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಎಲ್ಲ ಕ್ವಶನ್ಸಲ್ಲೂ ಅದೇ ಟೈಪ್ ಇದೆ. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಾಡಿ. ಕಮಾನ್, ನೀವು ಟ್ರೈ ಮಾಡಿ ಕ್ವಶನ್. ಹಲೋ. Charges 2 micro, 4 micro, 6 micro are placed at centers of ABC of respective square of side ABCD of distance x. Occurred simple question idantu 2 micro, ಇಲ್ಲಿ 4 micro ಇದೆ, 6 micro ಇದೆ, coulombs ಇದೆ. Now they are asking ABC respectively of the square of ABCD side x meters. Find what charge must be placed at the fourth corner so that the total potential at the center, the potential is 0. See, ನೋಡಿ ಮಕ್ಕಳೇ, it's very simple. ನೋಡಿ, ಡಿಸ್ಟೆನ್ಸ್ ಸೇಮಾ, ಇಲ್ಲಿಂದ ಎಲ್ಲ ಕಡೆ ಡಿಸ್ಟೆನ್ಸ್ ಸೇಮ್ ಇದೆಯಾ? ಪೊಟೆನ್ಷಿಯಲ್ ಜಸ್ಟ್ ಆ್ಯಡ್ ಮಾಡಬೇಕಷ್ಟೆ. ಏನು ಇದೇ ಕ್ವಶನ್ನ ನಿಮಗೆ ಐ ಹ್ಯಾವ್ ಡನ್ ಇಟ್ ಇನ್ ಎಲೆಕ್ಟ್ರಿಕ್ ಚಾರ್ಜಸ್. ಅಲ್ಲಿ ನಾವು ಡ್ಯೂ ಟು ದಿಸ್ ಇಟ್ ಪುಷಸ್ ಲೈಕ್ ದಿಸ್, ಡ್ಯೂ ಟು ದಿಸ್ ಇಟ್ ಪುಷಸ್ ಲೈಕ್ ದಿಸ್, ಡ್ಯೂ ಟು ದಿಸ್ ಪುಷಸ್ ಲೈಕ್ ದಿಸ್, ದೆನ್ ವಿ ಫೈಂಡ್ ರಿಸಲ್ಟ್ ಇನ್ ದೆನ್ ವಿ ಗಾಟ್ ದ ಆನ್ಸರ್. ಇಲ್ಲಿ ಜಸ್ಟು ಆ್ಯಡ್ ಮಾಡಬೇಕು. ನೀವೇ ಗೆಸ್ ಮಾಡ್ರೋ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಏನಿರಬೇಕು? ಮೈನಸ್ ಇರಬೇಕು ಆಬ್ವಿಯಸ್ಲಿ. ಎಷ್ಟಿರಬೇಕು? ಸಮ್ ಆಫ್ ಆಲ್ ದಿಸ್ 6 + 4 10 12. ಆನ್ಸರ್ ಬಂದು -12 ಮೈಕ್ರೋಕೂಲಮ್ಸ್. ಸಿಂಪಲ್, -12 ಮೈಕ್ರೋಕೂಲಮ್ಸ್. ಆನ್ಸರ್ ಇಸ್ -12 ಮೈಕ್ರೋಕೂಲಮ್ಸ್. ಸಿಂಪಲ್ ಅಷ್ಟೇ. ಈ ಕ್ವಶನ್ ಎಕ್ಸಾಮ್ ಐ ಥಿಂಕ್ ಇಟ್ಸ್ ಒನ್ ಆಫ್ 2 ಸರಿ ಕ್ವಶನ್ ಕೇಳಿದ್ರೆ ಎಕ್ಸಾಮಲ್ಲಿ. ಐ ವಾಸ್ ವಂಡರಿಂಗ್ ವೈ ಆಸ್ ಟೂ ಟೈಮ್ಸ್. ಇಟ್ ಇಸ್ 0. ಐ ಮೀನ್ ದ ಆನ್ಸರ್ ಇಸ್ ಜಸ್ಟ್ ಆಪೋಸಿಟ್. ಇದು ಆ್ಯಡ್ ಮಾಡಿ ಅದರ ಆಪೋಸಿಟ್ ಸೈನು. ಅರ್ಥ ಆಯ್ತು ಸಿಂಪಲ್ ಆಗಿ. ಇದನ್ನು ಹೇಗೆ ಬರುತ್ತೆ ಎಕ್ಸಾಮಲ್ಲಿ? ಒಂದು ವೇಳೆ ನೀವು ನಾವು ಯು ಶುಡ್ ಶೋ ಯುವರ್ ಟ್ಯಾಲೆಂಟ್. ನೀವೀಗ ನಿಮ್ಮ ಟ್ಯಾಲೆಂಟ್ ತೋರಿಸ್ಬೇಕು. ಏನು ನಿಮ್ಮ ಟ್ಯಾಲೆಂಟು?
ಒಂದು ಕ್ವಶನ್ ನೀವು ಇಷ್ಟು ಒಂದು ಲೈನ್ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಅದನ್ನ 5 ಲೈನು 10 ಲೈನ್ ಬರೀ ಟ್ಯಾಲೆಂಟ್ ಇರಬೇಕು ನಿಮಗೆ. ಸೊ ಆರಾಮಾಗಿ ಡಯಾಗ್ರಾಮ್ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ. ಆ್ಯಂಡ್ ಪೊಟೆನ್ಷಿಯಲ್ ಎಟ್ ಓ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಎಟ್ ಓ ಡ್ಯೂ ಟು ಎ, ಪೊಟೆನ್ಷಿಯಲ್ ಎಟ್ ಓ ಡ್ಯೂ ಟು ಬಿ, ಪೊಟೆನ್ಷಿಯಲ್ ಎಟ್ ಓ ಡ್ಯೂ ಟು ಸಿ, ಸುಮ್ಮನೆ ಅಟ್ ಓ ಡ್ಯೂ ಟು ಸಿ. ಫಾರ್ಮುಲಾ ಬಗ್ಗೆ ಇನ್ನೂ ಸರಿ ಬರೀಲ್ಲ ಕ್ಲಿಯರಾಗಿ, ಬಿಕಾಸ್ ವಿ ನೋ ದ ಆನ್ಸರ್ ರೈಟ್ ನಾವು ಆಲ್ರೆಡಿ. ಸೊ ವಿಲ್ ರೈಟ್ 1/4πε0. ದಟ್ಸ್ ವಾಟ್ ವೆನ್ ಯು ನೋ ದ ಆನ್ಸರ್, ಸೊ ಯು ನೋ ಪ್ರೂವಿಂಗ್ ಬಿಕಮ್ಸ್ ಸೋ ಈಸಿ. ನೀವು ಇದೇ ಕ್ವಶನ್ ಯಾವುದೋ ಇದೇ ಟೈಪ್ ಯಾವುದೋ ಒಂದು ಸೀಟಲ್ಲಿ ಬಂದುಬಿಟ್ರೆ ನಿಮ್ಗೆ ವಿಲ್ ಬಿ ವೆರಿ ಹ್ಯಾಪಿ. ವಿಲ್ ಬಿ ರಿಮೆಂಬರಿಂಗ್ ಆರ್ ಪಿ ಸರ್, ಓ ಹಿಂಗೆ ಸಾಲ್ವ್ ಮಾಡಿದ್ರು, ಏನೋ ಜೋಕ್ ಮಾಡ್ತಾರೆ ಸೆಂಟ್ರಲ್ಲಿ, ಆಲ್ ಪೂರ್ ಜೋಕ್ಸ್, PJs, ಇಟ್ಸ್ ಫೈನ್, ಬಟ್ ಓಕೆ. ನೆಕ್ಸ್ಟ್, ಸೊ VOA, ವಾಟ್ ಈಸ್ ದ VOA ಬೇಸಿಕಲಿ? ಪೊಟೆನ್ಷಿಯಲ್ ಅಟ್, ಓಕೆ, ಸೊ ವಾಟ್ ಇಸ್ ಚಾರ್ಜ್ ಎಟ್ ದಟ್ ಪಾಯಿಂಟ್? QA ಡಿವೈಡೆಡ್ ಬೈ ಆ್ಯಂಡ್ ದ ಡಿಸ್ಟೆನ್ಸ್ ನಾನು OA ಅಂತ ಬರ್ಕೊತೀನಿ, ಇಟ್ಸ್ ಓಕೆ. VOB ಬಂದುಬಿಟ್ಟು ಸೇಮ್ ಥಿಂಗ್ ಮಕ್ಕಳು, 1/4πε0 QB ಡಿವೈಡೆಡ್ ಬೈ ಏನದು OB ಅಂತ ಬರ್ಕೊತೀನಿ. ಅದೇ ರೀತಿ 1/4πε0 ಆ್ಯಂಡ್ QC ಡಿವೈಡೆಡ್ ಬೈ OC ಅಂತ ಬರ್ಕೊತೀನಿ. OA ಇವೆಲ್ಲ ಜೆನ್ಸಿಗಳ ನಿಮಗೆಲ್ಲ ಗೊತ್ತಾ ಇವೆಲ್ಲ. ನಾವು ಓದಬೇಕಾದ್ರೆ OA ತುಂಬ ಫೇಮಸ್ ಇತ್ತು, ನೀವು ಓದಬೇಕಾದ್ರೆ ಗೊತ್ತಿಲ್ಲಪ್ಪ. ಈಗ ಹೊಸ ನೇಮ್ಸ್ ನನಗೆ ಗೊತ್ತಿಲ್ಲ ಎಷ್ಟೊಂದು. 1/4% ಎಲ್ಲ ಕಡೆ ಕಾಮನ್ ತೊಗೊಂಡ್ರೆ 1/4πε0 ಸುಮ್ಮನೆ ಬರೀತಾ ಇದ್ದೀನಿ ಆ್ಯಕ್ಚುಲಿ. ಆ್ಯಂಡ್ OA is equal to OB is equal to OC is equal to OD is equal to R. ಸೊ ಯು ಕ್ಯಾನ್ ರೈಟ್ ದಿಸ್, ಇಲ್ಲೇ ಬರೀಬೋದು ನೀವು. OA is equal to OB is equal to OC is equal to OD is equal to something is equal to R. ಸೊ ಯಾರು ಕಾಮನ್ ಬರುತ್ತೆ, ಸೊ ಯು ಜಸ್ಟ್ ಹ್ಯಾವ್ ಟು ಆ್ಯಡ್ ಆಲ್ ದೀಸ್ ಥಿಂಗ್ಸ್. 2A ಪ್ಲಸ್ ಸುಮ್ಮನೆ ಸ್ಟೆಪ್ಸ್ ಬರೀತಾ ಇದ್ದೀನಿ ಮಕ್ಕಳು. ನಿಮ್ಮ ಟ್ಯಾಲೆಂಟ್ ಇದೆ ಇನ್ನೂ 2 ಸ್ಟೆಪ್ ಎಕ್ಸ್ಟ್ರಾ ಬರೀರಿ, ನೋ ಪ್ರಾಬ್ಲಮ್. QD, because this 3 will be basically, this should be equal to 0. It should be 0, so this anywhere becomes 0. So this will be 9 into, ಬರೆಯೋ ನೆಸೆಸಿಟಿ ಇಲ್ಲ ಇದು. ಸೊ ಇದು ಎಷ್ಟಾಗುತ್ತಪ್ಪ? 4A 2 plus 4 plus 6, 2 plus 4 plus 6, I don't know what is QD, divided by R. If I shift everything this side becomes 0. 2 plus 4 plus 6 plus QD should be equal to 0 and QD should be equal to -12. ಸುಮ್ಮನೆ ಸ್ಟೆಪ್ ಬರ್ಕೊಂಡ್ರೆ ವೇಸ್ಟ್ ಇದು. ಓಕೆ, ನೆಕ್ಸ್ಟ್. So 2 charges 5 into 10 power minus 8 and then -3 into 10 power minus 8 are located 15 centimeter apart. Again, these kind of questions very repeated ಮಕ್ಕಳ, ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ 2 ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಆ್ಯಂಡ್ ಇದು ಒಂದು 5 into 10 power minus 8, ಇದು ಬಂದು -3 into 10 power minus 8. ಆ್ಯಂಡ್ ಆಸ್ಕಿಂಗ್ ದಟ್ ಅವ್ರೇನು ಕೇಳ್ತಾರೆ ಅಂತ ಹೇಳಿದ್ರೆ, the distance between them is 16 centimeters. What point on a line joining the 2 points, electric potential is 0. ಎರಡರ ಮಧ್ಯದಲ್ಲಿ ಯಾವುದು ಪೊಟೆನ್ಷಿಯಲ್? ಇದೇ ಸೇಮ್ ಕ್ವಶನ್ಸ್ ಯು ಕ್ಯಾನ್ ಕಮ್ ಈವನ್ ಇನ್ ಯುವರ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್. ನ್ಯೂಟ್ರಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಸೊ ನ್ಯೂಟ್ರಲ್ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ ನೀವು. ಸೊ ದಟ್ ಇಸ್ ವೆರಿ ಕಾಮನ್ ಕ್ವಶನ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಾಟ್ ಈಸ್ ದ ಚಾರ್ಜ್ ಹ್ಯಾಸ್ ಟು ಬಿ ಪ್ಲೇಸ್ ಸೊ ದ್ಯಾಟ್ ಇಟ್ ಇಸ್ ಈಕ್ವಿಲಿಬ್ರಿಯಮ್, ಇಟ್ ಇಸ್ ಅನ್ ಈಕ್ವಿಲಿಬ್ರಿಯಮ್ ಅಂತ ನಿಮ್ಮ ಇದ್ರಲ್ಲಿ ಕೇಳ್ತಾರೆ, ಯಾವುದೇ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸಲ್ಲಿ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಬಟ್ ಇಲ್ಲಿ ಸಿಂಪಲ್ ಕ್ವಶನ್, ಇವರು ಟು ಆ್ಯಡ್ ಮಕ್ಕಳು, ಸಿಂಪಲಾಗಿ ಆ್ಯಡ್ ಮಾಡ್ಬೋದು. ಇದೇ ಕ್ವಶನ್ ಒಂದು ವೇಳೆ ನಾನು ಯಾವತ್ತೂ ಹೇಳ್ತೀನಿ, ಆನ್ಸರ್ನ ಒಂದು ನಿಮಗೆ ಗೆಸ್ ಮಾಡೋಷ್ಟು ಕೆಪಾಸಿಟಿ ಬರಬೇಕು. ಈಗ ಇದು ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಇವೆರಡರ ಮಧ್ಯೆ ಎಲ್ಲೋ ಒಂದು ಕಡೆ 0 ಬರುತ್ತೆ ಅಲ್ವಾ? ನೀವೇ ಕಾಮನ್ ಸೆನ್ಸ್ ಯೂಸ್ ಮಾಡ್ರೋ. ಇಲ್ಲಿ -3 ಇದೆಯಾ, ಒಂದು ವೇಳೆ ಇಲ್ಲೂ -5 ಇದ್ದಿದ್ರೆ, ಒಂದು ವೇಳೆ ಇಲ್ಲೂ -5 ಇಲ್ಲೂ +5 ಇದ್ದಿದ್ರೆ ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ಬರ್ತಾ ಇತ್ತು. ಎಕ್ಸಾಕ್ಟ್ಲಿ ಸೆಂಟರ್, ದಟ್ ಮೀನ್ಸ್ 16/8 ಸೆಂಟಿಮೀಟರ್ 0 ಆಗ್ತಾಯಿತ್ತು. ಒಂದು ವೇಳೆ ಇದು -5 ಆಗಿದ್ರೆ, ಇದು -5 ಅಲ್ಲ, ಇದು -3. ಈಗ ನಿಮ್ಗೆ ಏನು ಅನಿಸುತ್ತೆ? ಈಗ if I take, always we take the distances from this. Let us take a neutral point as, let us take the neutral point is located at this point. Let us take the neutral point is located here. Okay, so the distance from here to here is x and tavana. Remaining from here to here is basically total 16 minus 8. Can you guess this value? Because this is very important. Suppose if I give an options for you, 4 options, the answer is 4, the answer is 8, the answer is 10, the answer is maybe 14. Itara kotre, can you guess it? So the answer from here to here should be how much? Can you guess mado capacity barbeku? It should be definitely more than half. 8 ginda ಜಾಸ್ತಿ ಇರಬೇಕು. ಈ ಎರಡು ಕ್ವಶನ್ ಸಾಧ್ಯ ಇಲ್ಲ, ಈ ಎರಡರಲ್ಲೇ ಆನ್ಸರ್ ಆಗಿರುತ್ತೆ. 14 is too nearer 16, so 14 also not possible. Answer is, this is how we solve in the competitive exam. Same question exam ಅಲ್ಲಿ ಕೊಟ್ಟು ಈ ಥರ ಕೊಡ್ತಾರೆ. ಇದು ಹಿಂಗೆ ಗೆಸ್, ಐ ಶೋ ಯು ದಿಸ್, ಬಿಕಾಸ್ ಇಲ್ಲಿ ಜಾಸ್ತಿ ಇರ್ತಾನೆ, ಇಲ್ಲಿ ಕಡಿಮೆ ಇರ್ತಾನೆ.
ಇದನ್ನು ಬ್ಯಾಲೆನ್ಸ್ ಮಾಡಬೇಕಾ? ಸೊ ಅದರಿಂದ ಜಾಸ್ತಿ ಚಾರ್ಜಿಂದ ಯಾವತ್ತೇ ಅರ್ಥ ಮಾಡ್ಕೊಳ್ಳಿ ಈ ಕೈಂಡ್ ಆಫ್ ಕ್ವಶನ್ಸಲ್ಲಿ. ಸೊ ನಿಮ್ಮ ಏನು ನ್ಯೂಟ್ರಲ್ ಪಾಯಿಂಟ್ ಬಂದು ಯಾವ ಚಾರ್ಜ್ ಜಾಸ್ತಿ ಇರುತ್ತೋ ಅದರಿಂದ ದೂರ ಇರುತ್ತೆ, ಯಾವ ಚಾರ್ಜ್ ಕಡಿಮೆ ಇರುತ್ತೋ ಅದಕ್ಕೆ ಹತ್ರ ಇರುತ್ತೆ. ಯಾಕೆ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಇದರ ಎಫೆಕ್ಟ್ ಕಡಿಮೆ ಆಗುತ್ತೆ. ಸೊ ದಟ್ ಇಟ್ ಬೋತ್ ವಿಲ್ ಗೆಟ್ ನಲ್ಲಿಫೈಡ್. ಓಕೆ, ಅರ್ಥ ಆಗಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ವಿ ಆಲ್ ಟೀಚ್ ಯು ವೆನ್ ಐ ಗೋ ಟು ದ ಕಾಂಪಿಟೇಟಿವ್ ಎಕ್ಸಾಮ್. ಓಕೆ ಫೈನ್, ನೋ ಇಶ್ಯೂಸ್. ಇಲ್ಲಿ ಏನು ಮಾಡೋಕ್ಕೆ ನಾವೀಗ, ಇಲ್ಲಿ ಎ ಅಂತ ಇರುತ್ತೆ, ಇಲ್ಲಿ ಬಿ ಅಂತ ಇರುತ್ತೆ. ಪೊಟೆನ್ಷಿಯಲ್ ಅಟ್ O, potential, let us calculate at O, potential at O, that should be 0 basically. Potential at O is given by potential at O due to A, potential at O, that is O due to A, potential at O due to B, that should be 0. Formula, potential formula, 1 by 4 pi epsilon naught Q at A divided by distance between that is basically from here to here, that is X plus 1 by 4 pi epsilon naught and QB, what is the QB, divided by distance from there to there, it is 16 minus x. If you want one more step, write this as OB, this as OA, then you will take no issues. ಹೆಂಗೆ ಬೇಕಾದ್ರೂ ಮಾಡ್ಬೋದು ಮಕ್ಕಳೇ, ಆಯಿತಾ? ಸೊ ನಾನೀಗ 1 by 4 pi epsilon naught ಕಾಮನ್ ತೊಗೊಂಡ್ರೆ ನನಗೆ QA ಬರ್ತಾ ಇದೆ. ವಾಟ್ ಈಸ್ QA is basically 5 into 10 power minus 8 divided by A ಎಷ್ಟಪ್ಪ, ಎಕ್ಸು. ಇದು ನನಗೆ ಮೈನಸ್ QB ಬಂದು ಮೈನಸ್ ಇದೆ, minus 3 into 10 power minus 8 divided by 16 minus 6, and this should be equal to 0. And so ಇದನ್ನು ಈ ಕಡೆ ಬಂದು 0 ಆಗಿಬಿಡುತ್ತೆ. ಸೊ ವಿ ಯೂಶಲಿ ಗೆಟ್, ಆ್ಯಂಡ್ ಈವನ್ 10 power minus 8 ನಾವು ಕಾಮನ್ ತೊಗೊಬೋದು. ಐ ಶೋ ದ ಸ್ಟೆಪ್ಸ್. 1 by 4 pi epsilon naught. ಆಮೇಲೆ ನೀವು RPS ಅನ್ನು ಬೈಕೊಂಡ್ಬಿಡ್ತೀರ, ಸರ್ ನೀವು ಸ್ಟೆಪ್ಸೇ ತೋರಿಸಲ್ಲ ಅಂದ್ಬಿಟ್ಟು. x into 10 power minus 8 is 0. This 0 ಆಗಿದೆ ಅಂದರೆ ಇದು ಈ ಕಡೆ 0 ಆಗುತ್ತೆ, ಇದು 0 ಆಗುತ್ತೆ. ಸೊ ದಿಸ್ ಶುಡ್ ಬಿ 0. 5 by x minus 3 by 16 minus x should be 0. 5 by x equal to 3 by 16 minus. Cross multiply ಮಾಡಿ, 5 30 80 minus 80 minus 5x is equal to 3x. If this side 80 minus 8x, x should be equal to 10 centimeters. You have to write a statement saying that so the potential is 0 at a distance of 10 centimeter from A towards B. From A ಅಂದರೆ ಯಾವ ಕಡೆ, ಈ ಕಡೆನೂ ಆಗ್ಬೋದು ಆ ಕಡೆನೂ ಆಗ್ಬೋದಲ್ವಾ, ಅದರಿಂದ ಬರೀಬೇಕು. ದ ಡಿಸ್ಟೆನ್ಸ್ ಆಫ್ 10 centimeter ಫ್ರಮ್ A ಟುವರ್ಡ್ಸ್ B. ಆ ಸ್ಟೇಟ್ಮೆಂಟ್ನ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಅರ್ಥ ಆಯ್ತಾ? ಸೊ ಇನ್ನೊಂದು ಪಾಯಿಂಟ್ ಇರುತ್ತೆ ಮಕ್ಕಳು, ನಾಟ್ ಓನ್ಲಿ ದಿಸ್ ಒನ್ ಪಾಯಿಂಟ್, ದಿಸ್ ಆಲ್ಸೋ ಒನ್ ಮೋರ್ ನ್ಯೂಟ್ರಲ್ ಪಾಯಿಂಟ್ಸ್. ಬೇಸಿಕಲಿ ಇದೇ ತೊಗೊಂಡಾಗ ನಾನೀಗ if I take same this, I have two charges now, that is A and B, and 5 into 10 power minus 8 minus 3 into 10 power minus 8. There is one more point with the neutral point, that is again ಇದು 16 ಅಂತ ಹೇಳಿದ್ರೆ you can guess basically ಯಾವ ಕಡೆ ಇರುತ್ತೆ ಅಂದ್ಬಿಟ್ಟು. 5 into 3 minus 8 ಅಲ್ವಾ, 5 into 3 minus 8, and then we have one more point, minus 3 into 8. Okay, let us take the distance now. So ಯಾವ ಕಡೆ ಇರುತ್ತೆ, ಬೇಸಿಕಲಿ ಈ ಕಡೆ ಇರುತ್ತೆ, ಈ ಕಡೆ. see this is large charge, right? ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಸೊ ಇದರ ಪವರ್ ದೂರ ಹೋದಷ್ಟು ಕಡಿಮೆ ಆಗುತ್ತೆ. ಸೊ ದೇರ್ ಕ್ಯಾನ್ ಬಿ ಸಮ್ ಒನ್ ಪಾಯಿಂಟ್ ಸಮ್ವೇರ್ ಔಟ್ಸೈಡ್ ಇಯರ್ at a distance of, let us take distance, okay, let's take all distances from here. The distance from here is x. Okay, so ಈ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನನಗೀಗ, ಈ ಡಿಸ್ಟೆನ್ಸ್ ಬಂದು ನನಗೆ 16 minus x ಬರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಕೂಡ ಒಂದು ಪಾಯಿಂಟ್ ಇರುತ್ತೆ ಔಟ್ಸೈಡ್, ಎಕ್ಸ್ಟರ್ನಲ್ ಪಾಯಿಂಟ್ ವೇರ್ ಪೊಟೆನ್ಷಿಯಲ್ ಇಸ್ 0. ಹೌ ಯು ಗೋಯಿಂಗ್ ಟು ಕ್ಯಾಲ್ಕುಲೇಟ್? ಸೇಮ್ ಇದೇ ಪ್ರೊಸೀಜರು, ಬಟ್ ಐ ವಿಲ್ ನಾಟ್ ಪುಟ್ ಅಗೇನ್ ಆಲ್ ದೀಸ್ ಥಿಂಗ್ಸ್, ಸೇಮ್ ಥಿಂಗ್. ವಾಟ್ ವಿ ಕ್ಯಾನ್ ಡೂ, ಪೊಟೆನ್ಷಿಯಲ್ ಅಟ್ P ಈಸ್ ಈಕ್ವಲ್ ಟು 0. ದಟ್ ಮೀನ್ಸ್ ನಿಮ್ಮ ಲಾಜಿಕಲಿ ನಿಮ್ಗೆ ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು. 5 by x ಶುಡ್ ಬಿ ಈಕ್ವಲ್ ಟು ಅದೇನು ಡಿಸ್ಟೆನ್ಸ್ ಇದೆಯಲ್ವಾ, -3 by 16 minus x. ಇಫ್ ಯು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್ ಯು ಗೋಟ್ ಗೆಟ್ 3x. ಇದು ನಿಮಗೆ 80 ಬರುತ್ತೆ, ಇದು ನಿಮಗೆ 16 minus x, ಸಾರಿ x minus 16, x ಇದಲ್ವಾ, ಇದು 16, ಬಿಕಾಸ್ ಐ ವಾಸ್ ವಂಡರಿಂಗ್ ಸೇಮ್ ಇಸ್ ಕಮಿಂಗ್. ಸೊ ಇಟ್ ಈಸ್ x, ಇದು 16, x minus 16, ದಿಸ್ ಇಸ್ ನಾಟ್ 16 minus x, this is x minus
16 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3x ಮಸ್ಟ್ ಬಿ ಈಕ್ವಲ್ ಟು ನಿಮಗೆ 5x ಮೈನಸ್ ಅದಾಗಲಿ 80 ಬರುತ್ತೆ ನಮಗೆ. ಸೊ ಐ ಆಮ್ ಗೆಟಿಂಗ್ minus 2x is equal to minus 80 and x is equal to 4. So from A at 40 centimeters, there are 2 points at 10 centimeter, at 40 centimeter potential is 0. So example ಕೇಳಿದ್ರೆ ಒಂದು ಎರಡು ಎಕ್ಸ್ಟ್ರಾ ಸ್ಟೆಪ್ ಬರೀ, ಸೇಮ್ ಇದೇ ಕ್ವಶನ್ ಇದೆ, ಸೇಮ್ by 4 pi epsilon naught qa by x plus 1 by 4 epsilon naught qb by ಅಲ್ಲಿ x minus 16 ಬರುತ್ತೆ. ಕಾಮನ್ ತಗೊಳ್ಳಿ, ಸೇಮ್ equal to 0, you'll get x is equal to 40 centimeters. At 110 centimeters, 140 centimeters, you're going to get a potentially 0. ಇವೆರಡನ್ನೂ ಮಾಡಬೇಕು. ಅರ್ಥ ಆಗಿ ಕ್ಲಿಯರ್ ಆಗಿ? ಸೊ ಒನ್ಸ್ ಯು ಗಾಟ್ ದ ಆನ್ಸರ್ಸ್ ಮಕ್ಕಳೇ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಆ್ಯಂಡ್ ಸೇಮ್ ಪ್ಲಸ್ 1 ನ್ಯಾನೋಕೂಲಮ್ ಮೈನಸ್ 1 ನ್ಯಾನೋಕೂಲಮ್ಸ್ ನೀವೇ ಮಾಡಬೇಕು. ಸೊ ಇಟ್ ಈಸ್ ಯುವರ್ ಹೋಮ್ವರ್ಕ್. ಹೋಮ್ವರ್ಕ್ ಅಂದರೆ ಇಲ್ಲೇ ಮಾಡಬೇಕು, ಈಗಲೇ. ಈಗ ನೀವು ಮಾಡಬೇಕಾದ್ರೇ ಹೀಗೆ ಮಾಡಿ, ಸೊ ದ್ಯಾಟ್ ಯು ವಿಲ್ ನಾಟ್ ಮಿಸ್. ಅದು 2 ಪಾಯಿಂಟ್, ಒಂದು +4 ಒಂದು -4, 1 ಮೀಟರ್ ಇರುತ್ತೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಈಸಿಲಿ. ಅರ್ಥ ಆಯ್ತಾ? ಸೊ ಐ ಹ್ಯಾವ್ ಗಿವನ್ ಎನಿವೇರ್ ದ ಸೊಲ್ಯೂಷನ್ ಆಲ್ಸೋ ಹಿಯರ್ ಫಾರ್ ಯು. ಸೊ ಒಂದು 0.2, ಇನ್ನೊಂದು ಐ ಥಿಂಕ್ 0.33. ಆಯಿತಾ? ಸೊ ಯಾವತ್ತೇ ನೆನ್ಪಿಟ್ಕೊಳ್ಳಿ, ಯಾವ ಮ್ಯಾಗ್ನಿಟ್ಯೂಡ್ ಕಡಿಮೆ ಇರುತ್ತೋ, ಸರ್ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಸರ್ ಇದು ಅಂತ ನೀವು ಕೇಳ್ಬೋದು. ಯಾರಿಗೆ ಅರ್ಥ ಆಗಿರೋ ನೆಕ್ಸ್ಟ್ ಕ್ವಶನ್ಗೆ ಹೋಗಿ, ಯಾರಿಗೆ ಅರ್ಥ ಆಗಿಲ್ಲೋ ಮತ್ತೆ ಕೇಳಿ ಒಂದ್ಸತಿ. ನೋಡಿ, ಫಸ್ಟು ಒಂದು ಪ್ಲಸ್ಸು ಒಂದು ಮೈನಸ್ ಇರಬೇಕಂತ ಹೇಳಿದ್ರೆ ಪೊಟೆನ್ಷಿಯಲ್ 0 ಇರುತ್ತೆ ಸೆಂಟ್ರಲ್ಲಿ. ಅದು ಎಲೆಕ್ಟ್ರಿಕ್ ಫೀಲ್ಡ್ 0 ಇರಲ್ಲ ಸೆಂಟ್ರಲ್ಲಿ ಯಾವತ್ತಾಗಲಿ. ಈ ಕ್ವಶನ್ ಅಗೇನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಎರಡರ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ, ಬಿಕಾಸ್ ಯಾವುದೇ ಪಾಯಿಂಟ್ ತೊಗೊಂಡ್ರು ನಾವು ವಿ ಹ್ಯಾವ್ ಡನ್ ಆಲ್ರೆಡಿ ದಿಸ್. ಪ್ಲಸ್ ಪುಷ್ ಮಾಡುತ್ತೆ, ಪ್ಲಸ್ ಮೈನಸ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಇಫ್ ಬೋತ್ ಆರ್ ಪ್ಲಸ್ ಆ್ಯಂಡ್ ಮೈನಸ್, ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಟು ದ ಪಾಯಿಂಟ್ಸ್ ಇಸ್ ಆಲ್ವೇಸ್ ಎಕ್ಸಿಸ್ಟ್. ಬಟ್ ಪೊಟೆನ್ಷಿಯಲ್ ಪಕ್ಕ 0 ಇರುತ್ತೆ ಎಲ್ಲೋ ಒಂದು ಕಡೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ. ಅರ್ಥ ಇದೆ ಕ್ಲಿಯರಾಗಿ? ಸೊ ಅದು ಸೆಂಟ್ರಲ್ ಇರುತ್ತೆ. ಅದು ಯಾವತ್ತೇ ಆಗಲಿ ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇದೆಯಲ್ವಾ, ಜಾಸ್ತಿ ಇದೆಯಲ್ವಾ, ಅದಕ್ಕಿಂತ ದೂರ ಇರುತ್ತೆ ಸ್ವಲ್ಪ. ಇನ್ಸೈಡ್ ಇದಕ್ಕಿಂತ ದೂರ ಇರುತ್ತೆ ಸ್ವಲ್ಪ. ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ ಯೂಸ್ ಆಗುತ್ತೆ. ಇಲ್ಲ ಬೋರ್ಡ್ ಎಕ್ಸಾಮಲ್ಲೂ ನಿಮ್ಗೆ ಆನ್ಸರ್ ಬಂದಾದ್ಮೇಲೆ ನಾನು ಹೇಳಿದ ನೆನಪಿದ್ದೆ ನಿಮಗೆ, ಸರ್ ಹೇಳ್ತಾ ಇದ್ದಲ್ವಾ ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇದ್ದರೆ ಅದಕ್ಕಿಂತ ದೂರ ಇರಬೇಕು ಅಂದ್ಬಿಟ್ಟು. ನಂಗೆ ನೋಡಿ ಅದು ಹತ್ರನೇ ಬರ್ತಾಯಿದೆ ಆನ್ಸರು. ಯು ಕ್ಯಾನ್ ಅಟ್ಲೀಸ್ಟ್ ಗೆಸ್ ಇಟ್. ಯು ಕ್ಯಾನ್, ಇಫ್ ಯು ಡೂಯಿಂಗ್ ರಾಂಗ್ ಸಮಥಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದಕ್ಕಿಂತ ದೂರ ಇರುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಬಂದು ಒಂದು ಇಂಟರ್ನಲ್ ಇರುತ್ತೆ, ಇನ್ನೊಂದು ಎಕ್ಸ್ಟರ್ನಲ್ ಇರುತ್ತೆ. ಆ ಎಕ್ಸ್ಟರ್ನಲ್ ಯಾವ ಕಡೆ ಇರುತ್ತೆ ಅದು ಅಷ್ಟೇ. ಯಾವ್ದು ಜಾಸ್ತಿ ಚಾರ್ಜ್ ಇದೆಯೋ, ಅಲ್ಲ ಯಾವ್ದು ಕಡಿಮೆ ಚಾರ್ಜ್ ಇದೆಯೋ ಅದರದ್ದು ಆ ಕಡೆ ಇರುತ್ತೆ. ಅರ್ಥ ಆಯ್ತಾ ಬೇಸಿಕಲಿ? ಸೊ ಸಿಂಪಲ್, ಇದು ದೊಡ್ಡ ಚಾರ್ಜ್, ಇದು ಕಡಿಮೆ ಚಾರ್ಜು. ಒಂದು ಸೆಂಟ್ರಲ್ ಇರುತ್ತೆ, ಒಂದು ಆಚೆ ಇರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ ಮಕ್ಕಳೇ? ಇಷ್ಟೇ. ಸೊ ಇದೇ ರೀತಿ ಈಗ ನೋಡಿ, ನೀವು ಅಷ್ಟೇ ಇಲ್ಲಿ ನೋಡಿ, ಇಲ್ಲಿ ಸೊ ಮ್ಯಾಗ್ನಿಟ್ಯೂಡ್ ಪ್ಲಸ್ ಮೈನಸ್ ಎಲ್ಲ ಮ್ಯಾಗ್ನಿಟ್ಯೂಡು, ಇದು ಜಾಸ್ತಿ, ಸಾರಿ ಇದು ಕಡಿಮೆ, ಇದು ಜಾಸ್ತಿ. ಸೊ ನಿಮಗೆ ಪಾಯಿಂಟ್ ಯಾವ ಕಡೆ ಇರುತ್ತೆ, ನಿಯರೆಸ್ಟ್ ಟು ದಿಸ್. ಡಯಾಗ್ರಾಮ್ ಸ್ವಲ್ಪ ಇದಿದೆ, ಐ ಥಿಂಕ್ ಸಮ್ವೇ ನಿಯರ್ ಟು ದಿಸ್. ಇಲ್ಲಿ ಹತ್ರ ಇರುತ್ತೆ, ಅರ್ಧ 0.5 ಕಡಿಮೆ ಇರುತ್ತೆ. ಆನ್ಸರ್ ಶುಡ್ ಬಿ 0.5 ಕಡಿಮೆ, 0.2. ಅರ್ಥ ಆಯ್ತಾ? ಇನ್ನೊಂದು ಯಾವುದು ಕಡಿಮೆ ಇದೆಯೋ ಈ ಕಡೆ, ಇದು ಜಾಸ್ತಿ, ಇದು ಕಡಿಮೆ ಇರುತ್ತೆ. ಸೊ ಬೇಸಿಕಲಿ ಎರಡೂ ಪಾಯಿಂಟ್ಸು, ಯಾವುದು ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇದೆಯೋ ಅದರಿಂದ ಒಂದು ಡಿಸ್ಟೆನ್ಸಲ್ಲಿ 1 ಪಾಯಿಂಟ್ ಇರುತ್ತೆ, ಇನ್ನೊಂದು ಡಿಸ್ಟೆನ್ಸಲ್ಲಿ ಇನ್ನೊಂದು ಪಾಯಿಂಟ್ ಇರುತ್ತೆ. ಈ ನೆಗೆಟಿವ್ ಚಾರ್ಜ್ ಆ ಕಡೆ. ಅರ್ಥ ಆಯ್ತಾ? ಇವೆರಡು ಕ್ವಶನ್ ನೋಡ್ಕೊಳ್ಳಿ ಮಕ್ಕಳೇ, ಸೇಮ್ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಹಾಗೆ ಆ ಟೈಪ್ ಕ್ವಶನ್ಸ್ ಐ ಎಕ್ಸ್ಪ್ಲೈನ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಾಗ ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ 600 microfarad capacitor is charged by 200 volt supply and then it's disconnected from supply and it's connected to another uncharged microfarad. Come on, ನೀವೇ ಟ್ರೈ ಮಾಡಿ ಮಕ್ಕಳು ಇದನ್ನು. ಏನಂದರೆ ಫಸ್ಟು 600 picofarad capacitor is charged by 200 volt supply ಅಲ್ವಾ? ಅದಕ್ಕೆ ಸ್ವಲ್ಪ ಎನರ್ಜಿ ಇರುತ್ತೆ. ಅದನ್ನು ತೊಗೊಂಡೋಗಿ ಇನ್ನೊಂದು ಕನೆಕ್ಟ್ ಮಾಡಿದಾಗ 2 microfarad 2 ಕೆಪಾಸಿಟರ್ನ ಕನೆಕ್ಟ್ ಮಾಡಿದ್ರೆ ಎರಡಕ್ಕೂ ವೈರ್ಸ್ ಇರ್ತಾವಲ್ವಾ, ಈ ವೈರಿಂದ ಸ್ವಲ್ಪ ಹೋಗ್ಬೇಕಾದ್ರೆ ಎನರ್ಜಿ ಲಾಸ್ ಆಗುತ್ತೆ. ಇಟ್ಸ್ ಫುಲ್ಲಿ ಚಾರ್ಜ್, ಇಸ್ ನಾಟ್ ಚಾರ್ಜ್. ವಿಲ್ ಟ್ರೈ ಟು ಚಾರ್ಜ್ ದಿಸ್ ಒನ್. ವೆನ್ ಇಟ್ಸ್ ಚಾರ್ಜಿಂಗ್ ದೇರ್ ಇಸ್ ಸಮ್ ರೆಸಿಸ್ಟೆನ್ಸ್ ಆಫ್ ದ ವೈರ್, ಸೊ ಎನರ್ಜಿ ಇಸ್ ಲಾಸ್ಟ್ ಇನ್ ಟರ್ಮ್ಸ್ ಆಫ್ ಹೀಟ್, ಇನ್ ಟರ್ಮ್ಸ್ ಆಫ್ ಇದು ಇಟ್ ವಿಲ್ ಬಿ ಲಾಸ್ಟ್ ಇನ್ ಟರ್ಮ್ಸ್ ಆಫ್ ಹೀಟ್ ಓನ್ಲಿ. ಸೊ ಕ್ವಶನ್ ಕೇಳ್ತಾ ಇದ್ದಾರೆ ಅವರು, ಹೌ ಮಚ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಇಸ್ ಲಾಸ್ಟ್. ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆ ಮಕ್ಕಳೇ. ಸೊ ಇನ್ನೇನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ, ಹಾಫ್ C1 C2 ಡಿವೈಡ್ ಬೈ C1 + C2 ಇಂಟು V1 - V2 ದ ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾ ಸಪ್ಲೈ ಡೈರೆಕ್ಟಾಗಿ ಬಂದ್ಬಿಡ್ತಾರೆ ನಮಗೆ. V1 ಅಂತ ಹೇಳಿದ್ರೆ ಇನಿಷಿಯಲ್ ವೋಲ್ಟೇಜ್ 200, V2 ಅಂದರೆ ಕನೆಕ್ಟ್ ಮಾಡಿದ್ಮೇಲೆ ವೋಲ್ಟೇಜ್ ಎಷ್ಟೇ ಇರುತ್ತೆ, V2. ಇಸ್ ಅ ಡೈರೆಕ್ಟ್ ಫಾರ್ಮುಲಾ, ಬಟ್ ಬೋರ್ಡ್ ಎಕ್ಸಾಮಲ್ಲಿ ವಿಲ್ ಡೈರೆಕ್ಟ್ಲಿ ರೈಟ್ ದ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಮಾಡೋಕ್ಕೆ ನೀವು ದ ಚಾರ್ಜ್, ದ ಎನರ್ಜಿ ಆಫ್ ದ ಸೊ ಎನರ್ಜಿ ಸ್ಟೋರ್ಡ್
energy stored in energy, or you can say energy of, ನೀವೇ ಏನೋ ಒಂದು ಬರೀರೋ. ಸಿ ಐ ಆಮ್ ಫ್ರಮ್ ಕನ್ನಡ ಮೀಡಿಯಂ, ನಾನು ಇನಿಷಿಯಲ್ ಎಲ್ಲ ಕನ್ನಡ ಮೀಡಿಯಂ ಓದಿರೋದು. ಏನೋ ಬೈ ಲಕ್ಕಾಗಿ ಓದೇ ಸಿಕ್ಕಿದ್ದಕ್ಕೆ ಐ ಹ್ಯಾವ್ ಲರ್ನ್ ಸಮ್ ಇಂಗ್ಲೀಷ್. ಅದರಿಂದ ನೀವೇ ಓನ್ ಸೆಂಟೆನ್ಸಸ್ ಬರೀರಿ, ನಿಮ್ಗೇನೋ ಯಾವ ಥರ ಬರುತ್ತೋ ಬರೀರಿ ಆ ಥರ ಸೆಂಟೆನ್ಸಸ್, ನಥಿಂಗ್ ಆಸ್ ಸಚ್. ವಿ ಜಸ್ಟ್ ಕ್ಯಾಲ್ಕುಲೇಟಿಂಗ್ ಇದ್ರದ್ದು ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಎನರ್ಜಿ ಆಫ್ 600 ಪಿಕೋ ಫ್ಯಾರೆಡ್ ಇದ್ರ ಎಷ್ಟಿದೆ ಅಂದ್ಬಿಟ್ಟು. ಸೊ ಹಾಫ್ ಸಿ ವಿ ಸ್ಕ್ವೇರ್ ಆ್ಯಂಡ್ ಎನರ್ಜಿ ಬಂದು ಹಾಫ್ ಇಂಟು 600 pico, that is 10 power minus 12 picofarad into voltage 200 square. So 200, okay, steps 200 square, half into 10 power minus 12 into 2 into inna 2 0 irutte, 2 bari 0 alla 100. Okay, okay, next one. Okay, next is 2 into 2 cancel, 2 into 12 ಬರುತ್ತೆ ನನಗೆ. ಸೊ 12 ಇಂಟು 1 2 3 4 6 0 ಟೋಟಲ್ ಇದಾವೆ. ಇಲ್ಲಿ 2 0, ಇಲ್ಲಿ 2 0, ಇಲ್ಲಿ 2 0. 12 ಇಂಟು, ಇಫ್ ಯು ವಾಂಟ್, ಓಕೆ, 2 6 1200 ತಗೋಣ. ಓಕೆ, ನೋ, 2 0 2 0, 10 ಪವರ್ ಮೈನಸ್ 12 ಆ್ಯಂಡ್ 10 ಪವರ್ 4. ನಿಮ್ಮ ಆನ್ಸರ್ ಬಂದು ಅಪ್ರಾಕ್ಸಿಮೇಟ್ಲಿ 1200 ಇಂಟು 10 ಪವರ್ ಮೈನಸ್ 8 ಇರುತ್ತೆ. ಬೇಕಾದರೆ 12 ಇಂಟು 10 ಪವರ್ ಮೈನಸ್ 6 ಅಂತ ಕೂಡ ಬರೀಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನು ತೊಗೊಂಡೋಗ್ಬಿಟ್ಟು ನಾವೀಗ ಇದೊಂದು ಅನ್ಚಾರ್ಜ್ ಕೆಪಾಸಿಟರ್ ಇದೆ, ಅದನ್ನು ಇದು ಚಾರ್ಜ್ ಆಗಿರುತ್ತೆ, ಇದು ಅನ್ಚಾರ್ಜ್ ಇರುತ್ತೆ, ಇದಕ್ಕೂ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇದ್ರದ್ದು ಎರಡು ಕಾಮನ್ ಪೊಟೆನ್ಷಿಯಲ್, ದೇ ಸಮಥಿಂಗ್ ಕಾಲ್ಡ್ ಎಸ್ ಕಾಮನ್ ಪೊಟೆನ್ಷಿಯಲ್. ಬೋತ್ ವಿಲ್ ಅಟೈನ್ ಎ ಕಾಮನ್ ಪೊಟೆನ್ಷಿಯಲ್. ಈ ಪೊಟೆನ್ಷಿಯಲ್ ಸೇಮ್ ಇರೋದಿಲ್ಲ. ದ ಫಾರ್ಮುಲಾ ಈಸ್ C1V1 ಪ್ಲಸ್ C2V2 ಡಿವೈಡೆಡ್ ಬೈ C1 ಪ್ಲಸ್ C2. ಸೊ ಇದ್ರದ್ದು ವೋಲ್ಟೇಜ್ ಇನಿಷಿಯಲ್ ವೋಲ್ಟೇಜ್ C1V1. ಸೊ ಇನಿಷಿಯಲಿ C1 600 ಅಲ್ವಾ, 600 ಇಂಟು ಅದರದ್ದು ವೋಲ್ಟೇಜ್ ಇನಿಷಿಯಲಿ 200 ಇತ್ತು. C2 ಬಂದು ಇನಿಷಿಯಲಿ C2 600 ಇರುತ್ತೆ, ಬಟ್ ಅದು ವೋಲ್ಟೇಜ್ 0 ಅಲ್ವಾ ಇನಿಷಿಯಲಿ. ಇದು ಫುಲ್ ಇತ್ತು, ಇದು 0 ಇತ್ತು. ಸೊ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. 600 ಪ್ಲಸ್ 600 ದಟ್ ಈಸ್ 1200. ನನಗೇನು ಬರುತ್ತೆ ಅಂತ ಹೇಳಿದ್ರೆ, ಇದು 0 ಬಂದುಬಿಡುತ್ತೆ. ಇದು ನನಗೆ 6 7 12, 12 ಇಂಟು 1 2 4 0 ಡಿವೈಡ್ ಬೈ ಇದು 12 ಇಂಟು 2 0, 2 2 ಕ್ಯಾನ್ಸಲ್ಲು, 12 ಇಂಟು 1 12, ನನಗೆ 100 ವೋಲ್ಟ್ಸ್. ವೋಲ್ಟೇಜ್ ಎಕ್ಸಾಕ್ಟ್ಲಿ ಹಾಫ್ ಆಗಿದೆ. ಬಿಕಾಸ್ ಎರಡು ಈಕ್ವಲ್ ಆಗಿದೆ ಅಂದರೆ ಹಾಫ್ ಆಗಿರುತ್ತೆ. ಈಕ್ವಲ್ ಇಲ್ಲ ಅಂದರೆ ಹಾಫ್ ಆಗೋದಿಲ್ಲ, ಈಕ್ವಲ್ ಇಲ್ಲ ಅಂದರೂ ಹಾಫ್ ಆಗೋದಿಲ್ಲ, ಬೇರೆ ವ್ಯಾಲ್ಯೂ ಬರುತ್ತೆ. ಅದಾದಮೇಲೆ ಈಗೇನು ಮಾಡೋಕ್ಕೀಗ, ಸೊ ಅಪ್ಲೈ ಆ್ಯಂಡ್ ನಾವು ಎನರ್ಜಿ, ಯು ಕ್ಯಾನ್ ಸೇ ನಾವು ವಿ ಗಾಟ್ ದ ಆನ್ಸರ್ ಇನ್ ದಿಸ್ ಕೇಸ್. ಆ್ಯಂಡ್ ನಾವು ದೇರ್ ಆಸ್ಕಿಂಗ್ ಇಸ್ ವಾಟ್ ಈಸ್ ದ ಎನರ್ಜಿ ಆಫ್ ದ, ಇದರ ಎನರ್ಜಿ ಎಷ್ಟು, ಎನರ್ಜಿ ಆಫ್ ದ ಕಂಬೈನ್ಡ್ ಸಿಸ್ಟಮ್, ಎನರ್ಜಿ ಆಫ್ ದ ಕಂಬೈನ್ಡ್ ಕೆಪಾಸಿಟರ್, ಕಂಬೈನ್ಡ್, ನಾನೇ ಏನೋ ಬರೀತಾ ಇದ್ದೀನಿ, ಜಸ್ಟ್ ಒಂದು ಸ್ಟೇಟ್ಮೆಂಟ್, ಕಂಬೈನ್ಡ್ ಕೆಪಾಸಿಟರ್, ಎರಡು ಕಂಬೈನ್ ಮಾಡಿದಾಗ ಏನಾಗುತ್ತಲ್ಲ ಅದರದ್ದು ಎನರ್ಜಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ಅದರ ಎನರ್ಜಿ ಬಂದು ನಿಮಗೆ, ಅದರ ಎನರ್ಜಿ ಬಂದುಬಿಟ್ಟು ಹಾಫ್ ಇಂಟು ಇ ಸಿ ಅಂತ ಮಾಡೋಣ, ಕಂಬೈನ್ಡ್ ಅಂತ, ಅದು ಇಂಡಿವಿಜುವಲ್ ಅಂತ. ಓಕೆ, ಹಾಫ್ ಇಂಟು ಸಿ ಬಂದು ಎರಡು ಆ್ಯಡ್ ಮಾಡೋಕ್ಕೂ ಪ್ಯಾರಲ್ ಇದೆ. ಸೊ 600 ಪ್ಲಸ್ 600 1200, 1000 C1 ಪ್ಲಸ್ C2. ಓಕೆ, ರೈಟ್ ದ ಫಾರ್ಮುಲಾಸ್. ನೀವು ಮತ್ತೆ ಕಮೆಂಟ್ ಮಾಡಿದ್ರೆ ನೀವು ಫಾರ್ಮುಲಾ ಬರೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಬರೀತಾರೆ C1 ಇಂಟು C2 V ಸ್ಕ್ವೇರ್, ಹಾಫ್ ಇಂಟು C1 ಪ್ಲಸ್ C2 600 ಪ್ಲಸ್ 600 1200 ಇಂಟು V ಸ್ಕ್ವೇರ್. ಈ ಕಾಮನ್ ಪೊಟೆನ್ಷಿಯಲ್ ಈಗ 100 ಇರುತ್ತೆ, 100 ಸ್ಕ್ವೇರ್. ಸೊ ನಿಮ್ಗೀಗ 2 6 ಹೋಯಿತು, 600 ಇಂಟು 600 ಇಸ್ ಪಿಕೋ ಫ್ಯಾರಡ್, ಸಾರಿ ಪಿಕೋ ಫ್ಯಾರಡ್, 10 ಪವರ್ ಮೈನಸ್ 12 ಆ್ಯಂಡ್ 100 ಇಂಟು 100 ಅಂತ ಹೇಳಿದ್ರೆ 100 ಇಂಟು 100 10 ಪವರ್ 4 ಬರುತ್ತೆ. ಸೊ ನಿಮಗೆ 600 ಇಂಟು 10 ಪವರ್ ಮೈನಸ್ 8, ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ 6 ಇಂಟು 10 ಪವರ್ ಮೈನಸ್ 6 ಬರುತ್ತೆ. ದಿಸ್ ಇಸ್ ಅ ಜೂಲ್ಸ್ ಆಫ್ ಎನರ್ಜಿ, ದಿಸ್ ಇಸ್ ಕಂಬೈನ್ಡ್ ಒನ್. ಸೊ ಎನರ್ಜಿ ಲಾಸ್ಟ್, ಆರ್ ಯು ಕ್ಯಾನ್ ಸೇ ಇಟ್ ಇಸ್ ಫೈನಲ್, ಆರ್ ಯು ಕ್ಯಾನ್ ಆಲ್ಸೋ ಸೇ ಇಟ್ ಇಸ್ ಇನಿಷಿಯಲ್ ಇಷ್ಟಿತ್ತು, ಫೈನಲ್ ಕಂಬೈನ್ಡ್ ಅಷ್ಟಾಗಿದೆ. ಸೊ ಎನರ್ಜಿ ಲಾಸ್ಟ್ ಬಂದು ಏನು ಬರೀತೀರ ನೀವು, ಸೊ ವಾಟ್ ಈಸ್ ದ ಇನಿಷಿಯಲ್ ವ್ಯಾಲ್ಯೂ ಮೈನಸ್ ಫೈನಲ್, 12 ಮೈನಸ್ 6 ಬಂದು 6 ಇರುತ್ತೆ, 6 ಇಂಟು 10 ಪವರ್ ಮೈನಸ್ 6. ಅರ್ಥ ಇದೆ ಮಕ್ಕಳೇ? ಈ ರೀತಿ ಎನರ್ಜಿ ಅವ್ರಿಗೆ ನೀವೇ ಟ್ರೈ ಮಾಡಿ. ಇನ್ನೊಂದು ಫಾರ್ಮುಲಾ, ನಾನು ಆಗಲೇ ಫಾರ್ಮುಲಾ ಹೇಳ್ತೇನೆ ನಿಮಗೆ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ, ಅದೇ ಆನ್ಸರ್ ಬರುತ್ತೆ. C1 C2 ಡಿವೈಡ್ ಬೈ C1 ಪ್ಲಸ್ 2 ಇಂಟು V1 ಮೈನಸ್ V ದ ಹೋಲ್ ಸ್ಕ್ವೇರ್. ಸೊ ಡೂ ದಿಸ್, ವಿಲ್ ಗೆಟ್ ಸೇಮ್ ಆನ್ಸರ್. ಅದೇ ಆನ್ಸರ್ ನಿಮ್ಗೆ ಬರುತ್ತೆ. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ನಾವು? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇಟ್. ನೆಕ್ಸ್ಟ್ ಬಂದು
ದಿಸ್ ಈಸ್ ಯುವರ್ ಹೋಮ್ವರ್ಕ್ ಕ್ವಶನ್ಸ್. ಎಕ್ಸಾಕ್ಟ್ಲಿ ಸೇಮ್, ಏನು ಚೇಂಜಸ್ ಮಾಡಿಲ್ಲ. ಸೊ ಇಲ್ಲಿ ಏರಿಯಾ ಇದೆ, ಆಲ್ಮೋಸ್ಟ್ ಎಲ್ಲ ಟೈಪ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಬಸ್ ದಯವಿಟ್ಟು ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಜಸ್ಟ್ ನಿಮ್ಮ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇನ್ನೊಂದು 4 ಕ್ವಶನ್ ಎಕ್ಸ್ಟ್ರಾ ಕೊಟ್ಟಿರ್ತೀನಿ. ಆ್ಯಂಡ್ ಅಗೇನ್ ಐ ಟೆಲ್ ಯು ಸೊಲ್ಯೂಷನ್ಸ್ ಆಫ್ ದೀಸ್ ಕ್ವಶನ್ಸ್ ವಿಲ್ ಬಿ ದೇರ್ ಇನ್ ನಮ್ಮ ಸಿಂಪ್ಲಿಫೈಡ್ ಆ್ಯಪಲ್ಲಿ. ನಾನೇ ಬರೆದು ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ. ನೀವು ಚೆನ್ನಾಗಿ ಓದಬೇಕು ಅಷ್ಟೇ. ದಟ್ಸ್ ವಾಟ್ ಐ ವಾಂಟ್. ಆ್ಯಂಡ್ ಯು ಶುಡ್ ಆಲ್ ಸ್ಕೋರ್ ಔಟ್ ಆಫ್ ವಾಚ್. ಅರ್ಥ ಆಯ್ತಾ? ಸೇಮ್ ಕ್ವಶನ್ಸ್ ನೋಡಿ, ಏರಿಯಾ ಎ ಕೊಟ್ಟಿದ್ದೀನಿ, ಅರ್ಥ ಆಯ್ತಾ? ಡಿ ಇದೆ, ವೋಲ್ಟೇಜ್ ಇದೆ, ಅಷ್ಟೇ ಮುಗೀತು. ಸೇಮ್ 2, 3, 4 ಇದೆ, ಸೇಮ್ ಇದು ಸೀರೀಸಲ್ಲಿದೆ, ಸಾರಿ ಪ್ಯಾರಲ್ ಇದೆ. ಆ್ಯಕ್ಚುಲಿ ಪ್ಯಾರಲ್ ವೆರಿ ಈಸಿ, ಜಸ್ಟ್ ಆ್ಯಡ್ ಮಾಡೋಕ್ಕಷ್ಟೇ. ಸೇಮ್ ಈಗ ತಾನೇ ನಾನೀಗ 2 ಆ್ಯಡ್ ಮಾಡಿ 4 ಮೈಕ್ರೋಫ್ಯಾರಡ್ 2 ಮೈಕ್ರೋಫ್ಯಾರಡು ಒಂದು ಚಾರ್ಜ್ ಮಾಡಿ ಇನ್ನೊಂದು ಕನೆಕ್ಟ್ ಮಾಡ್ತೀವಿ. ಸಿನ್ಸ್ ಇಲ್ಲಿ ಕಾಮನ್ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ, ಅರ್ಧ ಆಗೋದಿಲ್ಲ, ಚೇಂಜ್ ಆಗುತ್ತೆ ಅಷ್ಟೇ. ಐ ಥಿಂಕ್ 4 + 2 6 ಅಲ್ವಾ? C1 C2 ಡಿವೈಡೆಡ್ ಬೈ ಐ ಥಿಂಕ್ ಸಮಥಿಂಗ್ ಯು ಗೋನ್ ಗೆಟ್ 200, 800 ಡಿವೈಡೆಡ್ ಬೈ 6, 400/3. ಇಲ್ಲಿ ಕಾಮನ್ ಪೊಟೆನ್ಷಿಯಲ್ ನಿಮಗೆ 400/3 ಬರುತ್ತೆ. ಸಿಂಪಲ್. ಸೇಮ್ ಮಕ್ಕಳು, ಸೀರೀಸ್ ಆ್ಯಂಡ್ ಕ್ಯಾಂಡಿಡೇಟ್ 4 ಕೇಟ್. ಓಕೆ, C1 C2 ಐ ಜಸ್ಟ್ ಪುಟ್ ದಿಸ್ ಒನ್. ಇದೊಂಥರ ಕ್ಯಾಲ್ಕುಲೇಷನ್ ಮಾಡೋಕೆ ನೀವು ಸಿಂಪಲ್. ಆ್ಯಕ್ಚುಲಿ ದೀಸ್ ಆರ್ ದ ಕ್ವಶನ್ಸ್, ಎಕ್ಸ್ಟ್ರಾ ಕ್ವಶನ್ಸ್, ಬಟ್ ದೀಸ್ ಆರ್ ದ ಕ್ವಶನ್ಸ್ ದಟ್ ಐ ಹ್ಯಾವ್ ಟಾಟ್. ಆಲ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಸೊ ನೀವೇನು ಮಾಡ್ತೀರಾ ಅಂದರೆ ಎಲ್ಲ ಕ್ವಶನ್ ಸಾಲ್ವ್ ಮಾಡಬೇಕು. ಆ್ಯಂಡ್ ಐ ಹೋಪ್ ಯು ಗಾಟ್ ದ ಕಾನ್ಫಿಡೆನ್ಸ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಬೇಕು, ವೀಡಿಯೋಸ್ಗೆ ಲೈಕ್ ಮಾಡಬೇಕು. ಐ ಆಮ್ ಟೆಲ್ಲಿಂಗ್ ಅಟ್ ದ ಎಂಡ್ ಆಫ್ ದ ವೀಡಿಯೋ, ಯಾರೋ ಇಲ್ಲಿವರೆಗೂ ನೋಡಿದ್ಯೋ 100% ಯು ಶುಡ್ ಲೈಕ್ ದ ವೀಡಿಯೋ ಆ್ಯಂಡ್ ಕಮೆಂಟ್ ಇಟ್. ಆ್ಯಂಡ್ ಇಫ್ ಬೈ ಮಿಸ್ಟೇಕ್ ಎಲ್ಲಾದರೂ ಮೈನಸ್ ಪ್ಲಸ್ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕಮೆಂಟ್ ಮಾಡಿ. ಬಾಯ್ ಮಕ್ಕಳೇ, ದಟ್ಸ್ ಇಟ್. ಸಿ ಇನ್ ದ ನೆಕ್ಸ್ಟ್ ವೀಡಿಯೋಸ್, ನೆಕ್ಸ್ಟ್ ನ್ಯೂಮರಿಕಲ್ಸ್, ಆ್ಯಂಡ್ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.